ಶಿವಾನಂದದೇವರಿಗೆ ನಮಸ್ಕರಿಸಿ ಪರಮ ಪೂಜ್ಯ ಆತ್ಮಾನಂದದೇವರಿಗೆ ನಮಸ್ಕರಿಸಿ ಸದ್ಗುರು ನಿರಂಜನಪ್ಪ ಅವರಿಗೆ ನಮಸ್ಕರಿಸಿ ತತ್ಸ್ವರೂಪಿಗಳು ಹಾಗೂ ಸನ್ನಿಧಾನದಲ್ಲಿರ್ತಕ್ಕಂಥ ಸದ್ಗುರು ಸಮರ್ಥ ಶಿವಾನಂದಪ್ಪ ಅವರ ಪಾದಕ್ಕೆ ನಮಸ್ಕರಿಸಿ ಇಲ್ಲಿ ಬಂದಂಥ ಎಲ್ಲ ಆಧ್ಯಾತ್ಮ ಬಂಧುಗಳಾದ ಎಲ್ಲರಿಗೂ ನಮಸ್ಕಾರ. ಶ್ರೀಮನ್ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿ ಒಳಗೆ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಮುಂದಿನ ದಿವಸ ಹೇಳಿದರು, ಆಗದಾಗದು ವರ ವಿವೇಕಿಗೆ ಮುಕ್ತಿ ನೀಗದೆ ಭೂತಾದಿ ಪ್ರತಿಬಂಧಕ. ಈಗ ಕಾಡಲಿನ್ನೇನು ಅಭವ ನಿನ್ನ ಕೃಪೆಯಿಂದೆ ನೋಡಿ ಮಿಗೆ ಮನ್ನಿಸೆನ್ನನು. ತನು ಮೂರನು ಅಗಲದಿಪ್ಪ ರುಜಗಳು ಜಿನುಗಿ ಮಳೆ ಬಿಡಿದು ಜನಿಸುವ ಅಖಿಳ ಬಾಧೆಯ ಇಹದೊಳು ನೆನೆಯದಂತೆ ಇರಿಸೆನ್ನನು. ಕಾಡಲಿನ್ನೇನು ಅಭವ ನಿನ್ನ ಕೃಪೆಯಿಂದೆ ನೋಡಿ ಮಿಗೆ ಮನ್ನಿಸೆನ್ನನು. ಕಲುಷ ಕರ್ಮವಣೆ ಮಾಡಿ ಸುಕೃತವನ್ನು ಉಳಿದು ಒದಗುವ ಚಿಂತೆಗೆ ನೆಲೆಯಾದ ಪರಲೋಕ ದುಃಖವ ತೊಲಗಿಸಿ ಸಲಹು ಎನ್ನನು. ಕಾಡಲಿನ್ನೇನು ಅಭವ ನಿನ್ನ ಕೃಪೆಯಿಂದೆ ನೋಡಿ ಮಿಗೆ ಮನ್ನಿಸೆನ್ನನು. ನರನು ತೊಲಗಿ ಬ್ರಹ್ಮನು ಕಡೆಯಾದವರಳು ನೂರು ಮಡಿಸಿ ಮಿಕ್ಕ ಆ ಹರ್ಷಗಳನ್ನು ದಾಟಿದ ನಿಜ ಸುಖ ಭರಿತೆಂದು ಎನಿಸೆನ್ನನು. ಕಾಡಲಿನ್ನೇನು ಅಭವ ನಿನ್ನ ಕೃಪೆಯಿಂದ ನೋಡಿ ಮಿಗೆ ಮನ್ನಿಸೆನ್ನನು. ಫಲವು ಲೌಕಿಕ ವೈದಿಕ ಕರ್ಮ ಕುಲವನೆಸಗಿ ಮುನ್ನವೇ ಬಳಿಕ ನಿನ್ನ ಇರವನು ಅರಿದೆ ಇನ್ನವನು ಎಳಸಲಿಯದೆ ಇರಿಸೆನ್ನನು. ಕಾಡಲಿನ್ನೇನು ಅಭವ ನಿನ್ನ ಕೃಪೆಯಿಂದ ನೋಡಿ ಮಿಗೆ ಮನ್ನಿಸೆನ್ನನು. ಸದುಗತಿಗಳನ್ನು ಬೇರೆ ಬಯಲಿಯದೆ ಪರತರ ಮುಕ್ತಿಗೆ ಪದವಾದ ಶಂಭುಲಿಂಗ ನೀನು ಅಗಲದೆ ಬೆರೆಸುವುದು ಎನ್ನನು. ಕಾಡಲಿನ್ನೇನು ಅಭವ ನಿನ್ನ ಕೃಪೆಯಿಂದ ನೋಡಿ ಮಿಗೆ ಮನ್ನಿಸೆನ್ನನು. ಪ್ರತಿಬಂಧಕ ಉಪಶಮನ ಅಲ್ಲಿ ಪ್ರತಿಬಂಧಕಗಳನ್ನ ಹೇಳಿ ಇಲ್ಲಿ ಉಪಶಮನ ಇಲ್ಲಿ ಮ್ಯಾಲ ಪ್ರತಿಬಂಧಕ ತ್ರಯ ಹೇಳಿದ್ರು. ಅಲ್ಲಿ ಆಗದಾಗದ ವರ ವಿವೇಕಿಗೆ ಭೂತಾದಿ ಪ್ರತಿಬಂಧಕಗಳನ್ನು ಹೇಗಿದೆ ಮುಕ್ತಿ ಪ್ರತಿಬಂಧಕ ತ್ರಯ ಹೇಳಿದ್ರು. ಅವನ್ ನೀಗದ ಹೊರತು ಆಗುದಿಲ್ಲ. ವರ ವಿವೇಕಿ ಅದಾನಂದ್ರು ಕೂಡ ಅವಾಗ ಆಗುದಿಲ್ಲ ಅಂತ ಹೇಳಿ ಇಲ್ಲಿ ಆ ಪ್ರತಿಬಂಧಕಗಳನ್ನ ಉಪಶಮನ ಅವನು ಉಪಶಮನ ಮಾಡುವಂತ ಮಾರ್ಗವನ್ನ ಕರ್ಣಶು ಅಂತ ಹೇಳ್ತಾರೆ. ಹೌದು. ಕಾಡಲಿನ್ನೇನು ಅಭವ ನಿನ್ನ ಕೃಪೆಯಿಂದ ನೋಡಿ ಮಿಗೆ ಮನ್ನಿಸೆನ್ನನು. ತನು ಮೂರು ನಗಲದಿರ್ಪ ಈ ಶರೀರ ಮತ್ತು ಮೂರು ಅವಸ್ಥೆಗಳು ಅಲ್ಲಿರ್ತಕ್ಕಂಥ ಇದ್ರೊಳಗೆ ಇರ್ತಾನಲ್ಲ, ಇದನ್ನ ದೂರ ಮಾಡಿ ಈ ಶರೀರನೂ ಸಂಬಂಧ ಇಲ್ಲ, ಮೂರು ಅವಸ್ಥೆಗಳು ಸರಿ ನನಗೆ ಸಂಬಂಧ ಇಲ್ಲ ಅಂತ ನನಗೆ ಗಟ್ಟಿಗೊಳಿಸ್ಬೇಕು. ಅದನ್ನು ಕರ್ಣಿಸು. ಅಲ್ಲೇ ಹೊರಗೆ ಕುಂದ್ರವ್ರು, ನೀವು ಹೊರಗೆ ಕಟ್ಟಿ ಮೇಲೆ ಕುಂದ್ರೆ ತನು ಮೂರು ನಗಲದಿರ್ಪ ರುಜಗಳ ಜಿನುಗಿ ಉಮ್ಮಳಿ ಹಿಡಿದು ಜನಿಸುವ ಅಖಿಳ ಬಾಧೆಯಳು. ರುಜಗಳನ್ನ ಹಿಡ್ಕೊಂಡು ಎಷ್ಟು ಹಗಲಿನ ಎಚ್ಚರಿಕೆ ಅವಸ್ಥೆ ಒಳಗೆ ಈ ಶರೀರವನ್ನ ಬಾಧಿಸ್ತಕ್ಕಂಥ ರುಜಗಳು ಹೌದಲ್ರಿ. ಹಗಲಿನೊಳಗೆ ಇಹದಳು ಹಗಲಿನೊಳಗೆ ರುಜಗಳ ಬಾಧೆ ಅಂದ್ರೆ ಎಚ್ಚರಿಕೆ ಅವಸ್ಥೆ ಒಳಗಿನ ಬಾಧೆ. ಹಗಲ್ ಅಂದ್ರೆ ಎಚ್ಚರಿಕೆ. ಹೌದಲ್ರಿ. ಎಚ್ಚರಿಕೆ ಅವಸ್ಥೆ ಬಂತಂದ್ರ ಈ ಶರೀರ ಬಂತಂದ್ರ ರುಜಗಳದ. ಹೌದಲ್ರಿ. ಹೌದು. ಎಚ್ಚರಿಕೆ ಅವಸ್ಥೆ ದೂರ ಆತಂದ್ರ
ತನ್ನ ಸ್ವರೂಪ ತಾನು ನಿಂತಂದ್ರ ರುಚಿಗಳ ಇದಿಲ್ಲ, ಬಾಧೆ ಇರುವುದಿಲ್ಲ. ಅವ್ನಿಗೆ ಎಷ್ಟೋ ಬಾಧೆ ಅದಾವ ಅಂದ್ರೂ ಕೂಡ ಅದನ್ನ ಮರೆತಂದ್ರ, ಅದನ್ನ ತಿಳಿದ್ ನನ್ನ ಸಂಬಂಧ ಇಲ್ಲ ಅಂತ ತಿಳಿದ್ ಕೈ ಬಿಟ್ಟ ಅಂದ್ರ ಅವ್ನು ಬಾಧಿಸೋದಿಲ್ಲ. ಹೌದು, ಹೌದಲ್ರಿ. ರುಚಿಗಳ ಬಾಧೆ ಇರೋದು ಎಚ್ಚರಿಕೆ ಒಳಗೆ. ಅಂದ್ರೆ ಶರೀರ ಭಾವ ಬಂದಾಗ ಶರೀರ ಭಾವ ಎಲ್ಲಿವರೆಗೆ ಇರ್ತೈತೆ ಅಲ್ಲಿವರೆಗೂ ಬಾಧೆಗಳಿರುವ. ಹೌದು, ಈ ಶರೀರ ಭಾವ ಹೋದಾಗ ರುಚಿಗಳ ಬಾಧೆ ಇಲ್ಲ. ರೋಗದ ಬಾಧೆ ಯಾವಾಗ ಹೋಗ್ಬೇಕೈತೆ ಅಂದ್ರೆ ಶರೀರ ಭಾವ ಹೋಗ್ಬೇಕು. ಅದಕ್ಕೆ ಅರು ತಪ್ಸೋದು. ನಿದ್ದಿಗಳಿಗೆ ಎದಕ್ ಕೊಡ್ತಾರ? ಶರೀರ ಭಾವ ಹೋಗ್ಲಿ ಅಂತ. ಶರೀರ ಭಾವ ಹೋಗ್ಲಿ ಅಂತಾನ. ನಿದ್ದೆ ಆತಂದ್ರ ಆರಾಮಕ್ಕನ ಅನ್ನೋದು ಗೊತ್ತೈತಿ. ನಿದ್ದೆ ಇಲ್ಲಕ್ಕೆ ಬಾಧೆಗಳು ಬಂದಿದ್ದು. ಶರೀರ ಭಾವ ಕಳ್ಕೊಳ್ಬೇಕು. ಹಂಗ ಕಳ್ಕೊಂಡು ಅದಕ್ಕ ಕಾಡಲ್ಲಿ ಇನ್ನೇನು ನಿಮ್ಮ ಕೃಪೆಯಿಂದ ಅದನ್ನ ತೊಲಗಿಸ್ರಿ ನನಗೆ. ಆ ಶರೀರ ಭಾವನ್ನ ತನ್ನ 3 ಅವಸ್ಥೆಗಳು, ಈ ಶರೀರ ಮತ್ತು 3 ಅವಸ್ಥೆಗಳು ಇವನ್ ದೂರ ಮಾಡ್ಕೋಬೇಕಲ್ಲ. ಇವನ್ ದೂರ ಮಾಡ್ಕೊಳ್ಳ ಹೊರತು ಎಚ್ಚರಿಕೆ ಒಳಗೆ ಇದ್ದೀವಂದ್ರ 3 ಅವಸ್ಥೆ ಒಳಗ ಒಂದುತ್ತ ಶರೀರ ಭಾವದಾಗಿ ಎಲ್ಲಿವರೆಗೂ ಇರ್ತೇವೆ ಅಲ್ಲಿವರೆಗೂ ರುಚಿಗಳು ಕಾಡುವ. ರೋಗಗಳು ರೋಗ ಅಂದ್ರೆ ಎಲ್ಲಾ ಬಂದ್ರಿ ಇಲ್ಲಿ. ಹಸಿವು ತೃಷನು ಬಂತು, ಶೋಕ ಮೋಹನು ಬಂತ್ರಿ, ಹುಟ್ಟು ಸಾವುಗಳೂ ಬಂತು. ಹೌದಲ್ರಿ, ಅವು ಒಂದು ರೋಗನ ಅಲ್ರಿ. ಮತ್ತ ಅದಲ್ಲ ಇವು ಶರೀರ ಬಾಧೆ ಪಡಿಸ್ತಕ್ಕಂತ ರೋಗಗಳು ಬರ್ತಾವಲ್ರಿ, 3 ಭೂತಗಳ ವಿಕಾರದಿಂದ ಬರ್ತಕ್ಕಂಥ ರೋಗಗಳು. ಹೌದಲ್ರಿ, ಅವು ರೋಗನ ಇವು ರೋಗನ. ಅವರಿಗೆ ಈ ಶರೀರ ಭಾವ ಇರ್ತೈತೆ ಅಲ್ಲಿವರೆಗೂ ರೋಗಗಳ ಕಾಟಿರುವ. ಯಾವ್ದು ರೋಗ ಇಲ್ಲಪ್ಪ, ಶರೀರ ಆರಾಮೈತಂದ್ರು ಕೂಡ ಹಸಿವು ತೃಷಗಳ ಬಾಧೆ ಅಂತ ಐತೆ, ಅದು ಒಂದು ರೋಗನ. ಆಮೇಲೆ ಶೋಕ ಮೋಹ, ದುಃಖ ಮತ್ತು ಮೋಹ, ವಿಷಯಾಸಕ್ತಿ, ಅದು ಒಂದು ರೋಗನ. ಆಮೇಲೆ ಜನನ ಮರಣದ ಅದು ಒಂದು ರೋಗನ. ಹುಟ್ಟತೇನೆ ಸಾಯ್ತೇನೆ ಅನ್ನೋದು ಅದು ರೋಗನ. ಇವೆಲ್ಲ ಕಳ್ಕೊಳೋದು ಯಾವಾಗ ಅಂದ್ರೆ ಶರೀರ ಭಾವನ ಮೀರ್ ನಿಂತಾಗ. ಹೌದ್ರಿ, ಬಯಕೆನ ಎಲ್ಲದಕ್ಕೂ ಕಾರಣ ರೀ. ಬಯಕಿಲ್ಲ ನಂತರ ಅದಕ್ಕೆ ಕಾಮನೆ ಅನ್ನೋದು. ಸಂತೃಪ್ತ ಕಾಮ ಯಾವಾಗ ಆಕೈತಿ ಅಂದ್ರೆ ತನ್ನನ್ನು ತಾರು ತಿಳಿದಾಗ. ಅಲ್ಲಿವರೆಗೂ ಸಂತೃಪ್ತ ಇಲ್ಲ. ಕಾಮ ಸಂತೃಪ್ತಿ ಇಲ್ಲ. ಕಾಮ ಸಂತೃಪ್ತ ಆಗುದು, ಆ ಬಯಕೆ ಸಂತೃಪ್ತಿ ಆಗುದು ಯಾವಾಗ ಅಂದ್ರೆ ತನ್ನನ್ನು ತಿಳ್ಕೊಂಡು ನೋಡ್ಕೊಂಡಾಗ. ಪೂರ್ಣ ತೃಪ್ತಿ, ಪೂರ್ಣ ಕಾಮನೆ ಯಾವಾಗ ಆಕೈತಿ ಅಂದ್ರೆ ತನ್ನನ್ನು ತಾನು ತಿಳಿದಾಗ. ಅಲ್ಲಿವರೆಗೂ ಅತೃಪ್ತನ ರೀ. ಅತೃಪ್ತ ಆತ್ಮಗಳು ಅಂತೀವಲ್ಲ, ಎಲ್ಲಿವರೆಗೂ ತನ್ನನ್ನ ತಿಳಿದಿಲ್ಲ ಅಲ್ಲಿವರೆಗೂ ಅತೃಪ್ತನ. ತನ್ನನ್ನು ತಿಳಿದಾಗ ತೃಪ್ತ, ಅವಾಗ ಯಾವ ಬಾಧೆನೂ ಇಲ್ಲ. ಅದಕ್ಕ ಪ್ರತ್ಯೇಗಾತ್ಮನೇ ತಾನಂದ ಅರಿದ ಮೇಲೆ ಬಹುಮಾಲ್ಯ ಉಂಟೆ. ತನ್ನ ನಿಜವನ್ನ ಅರಿತ ಮೇಲೆ ಇವು ಯಾವೂ ಇಲ್ಲ ಅಂತ. ಬಾಧೆ ತನ್ನೊಳ ತೋರುದು ಪರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ. ಆ ಪರಮಾರ್ಥ ಶ್ರೇಷ್ಠವಾದಂತ ವಿಕಾರಕ್ಕೆ ಒಳಗಾಗದೆ ಇರ್ತಕ್ಕಂಥ ಅರಿವಿನ ಅನುಭವ ಯಾವಾಗ ಆಕೈತೋ ಅದ ಅರಿವನ್ನ ಅನ್ನೋದೇನಂತ ಯಾವಾಗ ತಿಳ್ಕೊಂತಾನೋ ಅವಾಗ ಈ ರೋಗಗಳ ಬಾಧೆ ಇರುವುದಿಲ್ಲ. ಹೌದಲ್ರಿ, ಇವನ್ನ ಎಚ್ಚರಿಕೆ ಅವಸ್ಥೆ ಒಳಗೆ ಅಂದ್ರೆ ಎಚ್ಚರಿಕೆ ಅವಸ್ಥೆ ಅಂದ್ರೆ ಶರೀರ ಭಾವ, ಎಚ್ಚರಿಕೆ ಅವಸ್ಥೆ. ಹೌದು, ಅದು ರಾತ್ರಿನರ ಇರಲಿ ಹಗಲರ ಇರಲಿ. ಎಚ್ಚರ ಯಾವಾಗ ಅಂದ್ರೆ ಈ ಶರೀರ ಭಾವ ಬಂದಾಗ. ನಿಜದ ಎಚ್ಚರ ಅಂದ್ರೆ ತನ್ನ ಭಾವದಾಗ. ಇದು ಸುಳ್ಳು ಎಚ್ಚರಿಕೆ. ಇದು ಶರೀರ ಭಾವ ಸುಳ್ಳು ಎಚ್ಚರಿಕೆ. ನಿಜದ ಎಚ್ಚರಿಕೆ ತನ್ನ ಭಾವ. ತನ್ನ ಭಾವದಾಗಿದ್ದಾಗ ಯಾವ ರೋಗ ಬಾಧೆ ಇಲ್ಲ. ಈ ಸುಳ್ಳು ಎಚ್ಚರಿಕೆ ಬಂದಾಗ ರೋಗಗಳ ಬಾಧೆ.
ಈ ರೋಗ ಬಾಧೆಗಳನ್ನ ಕಳ್ಕೊಳ್ಳುವಂತ ವಿಚಾರಗಳನ್ನ ಕರುಣಿಸ್ರಿ ನನಗೆ. ಹೌದಲ್ರಿ? ಹೌದು. ಅದನ್ನ ನನಗ ಗಟ್ಟಿ ಮಾಡ್ರಿ ಅಂತ ಕೇಳ್ತಾರ ಅವ್ರು. ಯಾಕಂದ್ರೆ ಬಾಧೆ ತೋರ್ಬಾರ್ದಲ್ಲ ನನಗೆ ಮತ್ತ. ಯಾಕಂದ್ರೆ ಈ ಬಾಧೆ ಯಾವಾಗ ಹೋಗ್ತೈತಿ ನೋಡ, ನನ್ನ ನಿಜವನ್ನು ಯಾವಾಗ ಅರಿತೈತಿ ನೋಡ, ಅವಾಗ ಪ್ರತಿಬಂಧಕಗಳನ್ನ ನೀಗಾಕ್ ಸಾಧ್ಯ ಐತಿ. ಅಲ್ಲಿವರೆಗೂ ಪ್ರತಿಬಂಧಕಗಳು ಹೋಗುದಿಲ್ಲ. ಹೌದಲ್ಲ? ವರ್ತಮಾನರ ಇರ್ಲಿ, ಭೂತರ ಇರ್ಲಿ, ಭವಿಷ್ಯತ್ತರ ಇರ್ಲಿ, ಮೂರು ಪ್ರತಿಬಂಧಕಗಳು ನೀಗುದು ಯಾವಾಗ ಅಂದ್ರ ತನ್ನನ್ನ ತಾರದ ಮೇಲೆ. ಅದನ್ನ ಹೇಳೋದ್ರಿಂದ ಅದನ್ನ ತಿಳಿದೈತಿ ನನಗ, ಇದನ್ನ ಆಗೈತಿ, ಓದೇನಿ ಸಾಕಷ್ಟು ಅಂತಂದ್ರು ಕೂಡ ಅದು ಆಗುದಿಲ್ಲ. ಹೌದಲ್ಲ? ಪರೋಕ್ಷ ಅಪ್ರೋಕ್ಷ ಆಗದ ಹೊರತು, ಅಪ್ರೋಕ್ಷ ದೃಢ ಆಗದ ಹೊರತು ಅವಾಗ ಬಾಧೆ ಇರುದ. ಅವಾಗ ಆ ಮುಕ್ತಿ ಸುಖ ಅನುಭವಿಸಕ್ ಆಗುದ ಇಲ್ಲ. ಬಂದ್ ಕಾಡ್ತಾವ ಇವೆಲ್ಲ ಪ್ರತಿಬಂಧಕ. ಅದನ್ನ ದೂರ ಮಾಡುವಂತ ವಿಚಾರವನ್ನ ಗಟ್ಟಿಗೊಳಿಸ್ರಿ ನನಗೆ, ಅದನ್ನ ಕರುಣಿಸ್ರಿ ಅಂತ ಕರುಣಿಸ್ರಿ ನನಗೆ ಅಂತ. ಹಗಲಿ ಆಗುವಂತ ನೋವುಗಳನ್ನ ನೆನೆಯದಂತೆ ಇರಿಸದ. ಅವು ಯಾವ ಬಾಧಕ ನೆನಪಾಗಬಾರ್ದು ನನಗೆ, ಹಂಗ ಇರಿಸು, ಯಾವಾಗ್ಲೂ ಇರಿಸು ಅಂತ ಕೇಳ್ತಾರ. ಇವು ರುಜೆಗಳು ಇವನ್ನ ಅಗಲುದಿಲ್ಲಪ್ಪ. ಅದಕ್ಕೆ ಅದ ರುಜೆಗಳು ಏನು ಬಿಟ್ಟು ಓಡಿ ಹೋದವೆ. ತನ್ನು ಮೂರನು ಅಗಲದಿರ್ಪ ರುಜೆಗಳು. ತನ್ನು ಮೂರು ಅಗಲದಿರ್ಪ ರುಜೆಗಳು. ಈ ಶರೀರ ಮೂರು ಶರೀರ. ಹೌದು. ಎಚ್ಚರಿಕೆ ಅವಸ್ಥೆ ಒಳಗ ಈ ಶರೀರದ ಬಾಧೆ ಅಂದ್ರೆ ಇದು ಮೂರು ಭೂತಗಳಿಂದ ಬರ್ತಕ್ಕಂತ ಬಾಧೆಗಳು. ಮನಸ್ಸಿಗೆ ಸುಖ ದುಃಖದ ಬಾಧೆ. ಈ ಶರೀರಕ್ಕೆ ಹಸಿವು ಬಾಧೆ. ಹೌದಲ್ರಿ? ನಿದ್ದೆ ಒಳಗನು ಕೂಡ ಬಾಧೆ. ನಿದ್ದೆ ಇವು ಇದ್ದು ನಿದ್ದಿನ ಹತ್ತುದಿಲ್ಲ. ಬಂತಲ್ಲ. ನಾನು ಸುಖದಿಂದ ಏನೋ ಇಲ್ಲಪ್ಪ, ನಿದ್ದಿನ ಹತ್ತಲ್ರಿ ನನಗೆ, ಅದಕ್ಕೆ ನಿದ್ದೆಗಳಿಗೆ ಕೊಡೋದು. ಈ ಬಾಧೆ ದೂರ ಮಾಡಿಸೋ ಸಲುವಾಗಿ ನಿದ್ದೆ ಮಬ್ಬು ಬರ್ಸೋದು. ಮೂರು ಶರೀರದಾಗ ಬಾಧೆ ಐತಿ. ಎದ್ದಾಗ ಮಕ್ಕೊಂಡಾಗ ಎಚ್ಚರಿಕೆ ಅಂತ ಹೇಳಿದ್ರೆ ಅವರು. ಈ ಸುಳ್ಳು ಎಚ್ಚರಿಕೆ ಏನೈತಲ್ಲ, ಬಾಧೆ ಒಂದದ ಇದು ಬಾಧೆಗೆ ಒಳಪಡಿಸುವುದರಿ. ಅದಕ್ಕೆ ಈ ಅವಸ್ಥೆಗಳನ್ನ ಮೀರಿ ನಾನು ಎಂದಿರ್ಪೇನು, ಈ ಮೂರು ಅವಸ್ಥೆಗಳನ್ನು ಮೀರಿ ಎಂದಿರ್ಪೇನು ನನ್ನ ನಿಜ ಸುಖದಲ್ಲಿ. ಮೀರಿ ನಿಲ್ತಾಗ ಮಾತ್ರ ಬಾಧೆ ಇಲ್ರಿ. ಅಲ್ಲಿವರೆಗೂ ಬಾಧೆಗಳು ಇರುವ ಹಂಗ ಒಂದಿಲ್ಲ ಒಂದ್. ಈ ಶರೀರಕ್ಕೆ ಆರಾಮ ಐತೆ ಅಂದ್ರು ಕೂಡ ಯಾವ ರೋಗನೂ ಇಲ್ಪ, ಮೂರು ಭೂತಗಳ ರೋಗ ಇಲ್ಲ ಅಂದ್ರು ಕೂಡ ಹಸಿವು ತೃಷಗಳ ಬಾಧೆ ಅಂತೂ ಐತ್ರಿ. ಐತಿಲ್ರಿ? ಶೋಕ ಮೋಹಗಳ ಅದು ಇಲ್ಪ, ಅದನ್ನು ನೀಗೇನಿ ಶೋಕ ಮೋಹಗಳನ್ನ. ಶೋಕ ಮೋಹ ಅದ. ಹೌದಲ್ರಿ? ಅದು ಇಲ್ಪ ನನಗೆ, ಅದನ್ನು ಕಳ್ಕೊಂಡೇನಿ ಅಂದ್ರ ಜನನ ಮರಣದ ವಿಕೃತಿ. ಹುಟ್ಟತನಿ ಸಾಯ್ತೇನೆ ಅನ್ನೋದು ಭಯ, ಅದು ರೋಗನಲ್ಲ. ಹೌದಲ್ರಿ? ಅದು ಒಂದು ರೋಗನ. ನಾ ಹುಟ್ಟೇನಿ, ನಾ ಸಾಯ್ತೇನೆ ಅನ್ನೋ ಭಯ ಏನೈತಲ್ಲ, ಅದು ಒಂದು ರೋಗನ. ನನಗ್ ಹುಟ್ಟಿಲ್ಲ ಸಾವಿಲ್ಲ ಅಂತ ತಿಳಿದ ಅವಾಗ ಇದಿಲ್ಲ. ಅದಕ್ಕೆ ಇದ್ರೊಳಗೆ ಇರಿಸು ನನ್ನ, ಯಾವಾಗಲೂ ಅಂತ ವಿಚಾರದೊಳಗೆ ಇರಿಸು ನನ್ನ, ಅದನ್ನು ಕರುಣಿಸು ನನಗೆ. ಪ್ರತಿಬಂಧಕಗಳನ್ನ ಈಗಾಕ ಬೇಕು. ಹೌದಲ್ರಿ? ನಾವು ರೋಗಗಳಂದ್ರೆ ಬರೀ ಇವನ್ನ ಅಷ್ಟ, ಶರೀರಕ್ಕೆ ಬಂದಂತ ರೋಗಗಳು ಅಷ್ಟ ಅಂತ ತಿಳ್ಕೊಂಡ್ರಿ. ಅವ ಬರ್ತಾವ ಹೊಕ್ಕವ, ಔಷಧೋಪಚಾರ ತಗೊಂಡೋದ್ರಿಂದ ಹೊಕ್ಕವ. ಶೋಕ ಮೋಹಗಳ ಹಸಿವು ತೃಷಗಳ ಕಡಿಮೆ ಆಗ್ಯಾವ ನಮಗೆ. ಹೌದಲ್ರಿ? ಅವು ಹೋಗುದಿಲ್ಲ, ಶೋಕ ಮೋಹಗಳು ಹೋಗುದಿಲ್ಲ. ಜನನ ಮರಣದ ಬಾಧೆ ನೋಡ್ರಿ, ನಾ ಸಾಯ್ತೇನೋ ಯಪ್ಪ ಅಂತಿರ್ತಾನ. ಹೌದಲ್ರಿ?
ಆ, ಏನು ಏನು ಮಾಡಕ್ ಆಗೋದಿಲ್ಲ ಅವಂಗ, ಅಶಕ್ತ ಪೂರ ನಿಶಕ್ತ ಆಗ್ಯಾನವ. ಅಂತವನು ಕೂಡ ಸಾಯ್ತೇನೆಪ್ಪ ಯಪ್ಪ, ಹೆಂಗಾರು ಮಾಡಿ ಬದುಕಿಸ್ರು ನನ್ನ, ಬರಾದಿನಾಗಿರ್ತಾನ, ಆದ್ರೂ ಕೂಡ ಇನ್ನಷ್ಟು ದಿನ ಇರ್ಬೇಕು, ಹೆಂಗಾರ ಮಾಡಿ ನಾನು ಬದುಕಿಸ್ರು ಅಂತ. ಹೋದ್ರು ಅಲ್ಲಿ ಮತ್ತೊಂದ್ ಶರೀರ ಬಂತತಿ, ಅದಕ್ಕಾಗಿ ಅವು ಪುಣ್ಯ ಕರ್ಮಗಳನ್ನ ಮಾಡ್ಬೇಕು, ಮೊದ್ಲೇಕ ಮಾಡಿ ಮತ್ತೊಂದ್ ಶರೀರ ಈಗ ಹೋಲಿ ಒಳ್ಳೆ ವಿಚಾರಗಳನ್ನ, ಈಗ ಆ ಸ್ಥಿತಿ ಒಳಗಿದ್ರು ಕೂಡ ಒಳ್ಳೆ ವಿಚಾರಗಳನ್ನ ಮಾಡ್ತಾ ಮಾಡ್ತಾ ನಾ ಮತ್ತೊಂದ್ ಜನ್ಮವನ್ನು ತಾಳಕ್ ಬರ್ತೈತಿ ಅಂತ ಗೊತ್ತಿಲ್ಲ. ಹೌದಲ್ಲ? ನಾವು ಏನ್ ತಿಳ್ಕೊಂಡೆವು, ಈ ರೋಗಗಳ ಬಾಧೆ ಅಂದ್ರೆ ಈ ಶರೀರಕ್ಕೆ ಬಂದಂತ ಈ ಭೂತಗಳಿಂದ ಬಂದಂತ ರೋಗನ ರೋಗ ಅಂತ ತಿಳ್ಕೊಂಡ್ಬಿಟ್ಟೆವು. ಇವು ರೋಗಗಳು ಏನು, ಇವು ಸಾಮಾನ್ಯ ಎಲ್ಲಾ ಜೀವಿಗಳಿಗೂ ಬರ್ತಾವ. ಆದ್ರೆ ಮನುಷ್ಯನಿಗೆ ಅತಿ ಇದು ಯಾವ್ದೈತೆ ಅಂದ್ರೆ ಜನನ ಮರಣದ ಭಯ. ಹೌದಲ್ರಿ? ಇಷ್ಟೊಂದು ಯಾವ ಜೀವಿಗಳಲ್ಲಿ ಭಯ ಇಲ್ಲ. ಜನನ ಮರಣದ ಭಯ ಇಷ್ಟೊಂದು ಬಹಳ ಇಲ್ಲ. ಬಂತ ಅವು ಸಾಟ್ನ ಅದ ಚಿಂತೆ ಮಾಡೋದಿಲ್ಲ ಅವು ನಮ್ಗತ್ತೆ. ಅದಕ್ಕೆ ಮೇಲೆ ನಾವು ದವಾಖಾನೆ ಮಾಡ್ಕೊಂಡೇವು, ಯಾವ ಪಶು ಪಕ್ಷಿ ಆದಿಗಳು ದವಾಖಾನೆ ಮಾಡ್ಕೊಂಡಿಲ್ಲ ಅಂತ ಹೇಳಿ. ಯಾವ್ದಾರ ಪಶು ಪಕ್ಷಿ ಆದಿಗಳು ದವಾಖಾನೆ ಮಾಡ್ಕೊಂಡವನ್ರಿ? ಎಷ್ಟೆಷ್ಟು ನಾವು ಕಂಡು ಹಿಡ್ಕೊಂತ ಬಂದೆವು, ಎಷ್ಟೆಷ್ಟು ನಾವು ಸಂಶೋಧನೆಗಳನ್ನ ಮಾಡ್ಕೊಂತ ಬಂದೆವು, ಅಷ್ಟೆಷ್ಟು ರೋಗಗಳ ಉಲ್ಬಣ ಹಾಕೊಂತ ಹೋಗ್ಯಾವ. ನಾವು ಬದುಕ್ಬೇಕು, ನಾವು ಇನ್ನಷ್ಟು ದಿನ ಇರ್ಬೇಕು ಅನ್ಕೊಂತ ನಾವು ಆಯುಷ್ಯವನ್ನು ಕಡಿಮೆ ಮಾಡ್ಕೊಂಡವ. ಅಲ್ಲಿ ಹಿಂದೆ ನಮ್ಮ ಪೂರ್ವಜರು ನೋಡ್ರಿ, ಯಾವ್ದು ಔಷಧೋಪಚಾರ ಇಲ್ಲ, 100-110 ವರ್ಷ ಬದುಕ್ತಿದ್ರು. ನಾವ್ ಇಷ್ಟೆಲ್ಲ ಔಷಧೋಪಚಾರ ತಗೊಂಡ್ರು ಕೂಡ ಆಯುಷ್ಯವನ್ನು ಕಡಿಮೆ ಮಾಡಿದ್ರು. ಯಾಕಂದ್ರ ಇದು ನಾವು ಅದಕ್ಕೆ ಬಾಧೆಗಳನ್ನ ತಾಳ್ಕೊಳ್ಳುವಂತ ಸಾಮರ್ಥ್ಯ ಇರ್ತಕ್ಕಂಥ ನಿದ್ರಾವಸ್ಥೆಯನ್ನ ಕಡಿಮೆ ಮಾಡ್ಕೊಂಡೆವು. ಹೌದಲ್? ನಿದ್ರೆ ಮಾಡಾಕವಲ್ಲಿ ಅಂತೀವಿ ನಾವು, ನಿದ್ದೆ ಮಾಡಾಕವಲ್ಲ ಅಂತೀವಿ. ಕನಿಷ್ಠ 8 ತಾಸಂತೂ ಬೇಕೇನು ಮನುಷ್ಯನಿಗೆ ನಿದ್ದೆ? ಹೌದಲ್ರಿ? ಅದನ್ನ ಕಳ್ಕೊಂಡ್ಬಿಟ್ಟೇವ್ ನಾವು. ಆ 7-8 ತಾಸಂತೂ ಬೇಕು ನೋಡ್ರಿ. ಪಶು ಪಕ್ಷಿಗಳು ಯಾಕೆ ತಮ್ಮ ಜೀವಿತಾವಧಿ ಒಳಗೆ ಎಷ್ಟು ಇರ್ಬೇಕು, ಎಷ್ಟು ವರ್ಷ ಬದುಕ್ಬೇಕ ಅಷ್ಟು ವರ್ಷ ಬದುಕೇ ಬಿಡ್ತಾವ. ಈ ಕೋಳಿ ನೋಡ್ರಿ 7-8 ಇದು ಮಾಡಕೈತಿ, ಅಲ್ಲ ಮಕ್ಕೊಂಡ್ ಬಿಡ್ತಾವ. ಹೊತ್ತು ಮುಣುಗ್ತಿ ಅಂದ್ರ ಅವ ಏನು ಇಲ್ಲಲ್ಲಿ ಮಲಗ್ ಬಿಡ್ತಾವ. ಕರೆಕ್ಟ್ ಬೆಳಗ್ಗೆ 4 ಗಂಟೆ 3:30-4 ಗಂಟೆ ಬ್ರಾಹ್ಮಿ ಮುಹೂರ್ತಾಗ ಎದ್ದು ಬಿಡ್ತಾವ. ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದು ಬಿಡ್ತಾವ. ಹೌದಲ್ಲ? ಹಂಗ ನಾವು ಏನ್ ಮಾಡ್ಕೊಂಡಿಲ್ಲ. ನಾವ್ ಏನ್ ಮಾಡ್ಕೊಂಡ್ಬಿಟ್ಟೆವು, ರಾತ್ರಿನೂ ಹಗಲಿನ ಮಾಡ್ಕೊಂಡ್ಬಿಟ್ಟೆವು. ಅದಕ್ಕೆ ನಿದ್ರೆ ಅವಶ್ಯ. ಇದನ್ನ ಎಚ್ಚರಿಕೆ ಅವಸ್ಥೆ ಒಳಗಿನ ಈ ಎಚ್ಚರಿಕೆ ಅವಸ್ಥೆ ಹಗಲಿನಲ್ಲಿ ಹೊಂದಿದಂತ ಬಾಧೆಗಳನ್ನ ಮರೆಯುವಂತ ಸಾಮರ್ಥ್ಯ ಆ ನಿದ್ರೆ ಅವಸ್ಥೆ ಒಳಗೈತಿ. ಹೌದಲ್ರಿ? ನಮಗ ಇವ ಕಾಡ್ತಾವ ನಿನ್ನ ನೆನಪು, ಮುಂದಿನ ಏನ್ ಮಾಡ್ಬೇಕನ್ನೋ ವಿಚಾರಗಳು ಕಾಡ್ತಾ ಈಗ ಆ ನಿದ್ರೆ ಅವಸ್ಥೆಯನ್ನ ದೂರ ಮಾಡ್ಕೊಂಡು. ಹೌದಲ್ರಿ? ಚಿಂತೆ ಇರೇ ಸಹಜ ಬರ್ತಕ್ಕಂತ ಸುಖವನ್ನು ಸಹಿತ ಕಳ್ಕೊಳಕತ್ತೇವು. ಹಂಗಾತ್ರಿಪ್ಪ, ನಿನ್ನೆ ಚಿಂತಿನ ಹತ್ತಿ ಬಿಡ್ತದ, ನಿದ್ದಿನ ಹತ್ಲಿಲ್ಲ. ನಾಳಿಗೆ ಅದನ್ನ ಏನಾರ ಮಾಡಿ ಹೆಂಗಾರ ಮಾಡಿ ಶುದ್ಧ ಮಾಡ್ಬೇಕನ್ನೋ ಚಿಂತೆ ಕಾಡಾಕತ್ತೀವಿ. ಹೌದಲ್ರಿ? ಈ ನೆನಪು ಅವಕ್ಕೆ ಇಲ್ಲ ಅಂತನ ಆರಾಮದ. ನಿನ್ನ ನೆನಪಿಲ್ಲ, ನಾಳೆ ಏನ್ ಮಾಡ್ಬೇಕನ್ನೋ ಚಿಂತೆ ಈಗ ಆರಾಮದ. ನಾವು ನಾಳೆ ಸಲುವಾಗಿ ಇವಂದು ಸಾಯ್ತೇವೆ, ನಾಳೆ ಸಲುವಾಗಿ ಇವತ್ತು ಸಾಯ್ದು. ಹೌದಲ್ರಿ? ಅವಕ್ಕೆ ನಾಳೆ ಸಲುವಾಗಿ ಇವತ್ತು ಸಾಯೋದಿಲ್ಲ. ನಾಳೆ ಇದ್ರೆ ನಾಳೆಗೆ ನೋಡೋಣಂತಾವ. ಅದಕ್ಕೆ ಈ ರೋಗಗಳ ಬಾಧೆಯನ್ನ ಮೀರಿ ನಿಲ್ಲುವಂತ ವಿಚಾರಗಳನ್ನ ನನಗೆ ಗಟ್ಟಿಗೊಳಿಸ್ರಿ ಅಂತ ಕೇಳ್ತಾರ ಅವ್ರು. ಪ್ರತಿಬಂಧಕಗಳನ್ನ ನೀಗಾಕ
ಏನ್ ವಿಚಾರ ಬೇಕಾಗಲ್ಲ, ಆ ವಿಚಾರವನ್ನು ಗಟ್ಟಿಗೊಳಿಸ್ರಿ, ಅದನ್ನ ಕರ್ಣಿಸ್ರಿ ಅಂತ ಕೇಳ್ತಾರೆ. ತನು ಮೋರನು ಅಗಲದಿರ್ಪ ರುಜೆಗಳು ಜಿನುಗಿ ಉಮ್ಮಳಿ ಬಿಡಿದು ಜನಿಸುವ ಅಖಿಳ ಬಾಧೆ ಇಹದಳು ನೆನೆಯದಂತೆ ಇರಿಸೆನು. ಅದು ನೆನಪಾಗಲ್ಲ ಇರಿಸ್ರಿ. ಶೋಕ ಮೋಹಗಳು ಬೇಡ, ಹಸಿವು ತೃಷ್ಯಗಳು ಅದ್ರ ನೆನಪೂ ಬೇಡ, ಹುಟ್ಟತೇನೆ ಸಾಯ್ತೇನೆ ಹುಟ್ಟೇನೆ ಸಾಯ್ತೇನೆ ಅನ್ನೋದು ಅದು ಬೇಡ ನನಗೆ ಅನ್ನುವಂಥ ವಿಚಾರಗಳನ್ನ ನನಗೆ ಅನ್ವಿಸ್ರಿ ಅಂತ ಕೇಳ್ತಾರೆ. ಹೌದಲ್ರಿ? ಅದನ್ನ ನೆನಪು ಮಾಡ್ಕೊಂಡು ನಾವು ಸಾಯಕತ್ತೇವೆ. ಹೌದಲ್ರಿ? ಕಲುಷ ಕರ್ಮವನ್ನೇ ಮಾಡಿ ಸುಕೃತವನ್ನ ಕಳೆದು ಒದಗುವ ಚಿಂತೆಗೆ ನೆಲೆಯಾದ ಪರಲೋಕ ದುಃಖವನ್ನು ತೊಲಗಿಸಿ ಸಲಹು ಎನ್ನನು. ನಾ ಕೆಟ್ಟ ಕೆಲಸ ಮಾಡೇನಿ, ಒಳ್ಳೆ ಕೆಲಸ ಬಿಟ್ಟು ಕೆಟ್ಟ ಕೆಲಸ ಮಾಡೇನಿಪ್ಪ, ನಾನು ಮತ್ತೆ ನನಗೆ ಎಂತಾಲ ಇದು ಬರ್ತೈತಿ, ಜನ್ಮ ಬರ್ತೈತಿ. ಈ ಕೆಟ್ಟ ಕೆಲಸ ಮಾಡೋ ಹೊತ್ನ್ಯಾಗ ನಾನು ಏನಾಕೇನಿ ಅನ್ನೋ ಖಬರ ಇಲ್ಲ ನಮ್ಗೆ. ಮುಂದೆ ಏನಾಕೇನಿ, ಎಂತ ಜನ್ಮ ಬರ್ತೈತಿ ನನಗೆ ಅನ್ನೋದು ಗೊತ್ತಿಲ್ಲ. ಹೌದಲ್ರಿ? ಎಲ್ಲಿ ಮಾಡ್ತಿದ್ದ? ಅದಕ್ಕೆ ಕುಲುಷಿತ ಕರ್ಮವನ್ನು ಮಾಡಿ ಸುಕೃತವನ್ನು ಮರೆತ್ರಿ. ಹೌದಲ್ರಿ? ಕಲುಷ ಕರ್ಮವನ್ನೇ ಮಾಡಿ ಸುಕೃತವನ್ನು ಅಳಿದು ಒದಗುವ ಚಿಂತೆಗೆ ನೆಲೆಯಾದ ಪರಲೋಕ ದುಃಖವನ್ನು ತೊಲಗಿಸಿ. ಏನಾಕೇನೇನು ಅಂತ ಇದು ಚಿಂತಿದ್ರ ಇವನ್ ಮಾಡ್ತಿದ್ದಿಲ್ಲ. ಪರಲೋಕದೊಳಗ ನರಕದೊಳಗ ಇನ್ನೊಂದು ಜನ್ಮ ಎಂತಾದ್ರು ಇರ್ತೈತಿ ಅನ್ನೋದು ಗೊತ್ತಿದ್ರ ಇವ್ ಇದನ್ನ ಮಾಡತ್ತಿದ್ದಿಲ್ಲ. ಗೊತ್ತಿಲ್ದಕ್ಕ ಮತ್ತ ತಿಳಿದು ಏನ್ ಮಾಡಾಕತ್ತಾನ ಇವ? ತಪ್ಪು ಮಾಡಾಕತ್ತಾನ. ಹೌದಲ್ರಿ? ತಿಳಿದೈತಿ ಆದ್ರೂ ತಪ್ಪು ಮಾಡಾಕತ್ತಾನ. ಹೌದಲ್ರಿ? ಅದಾವ ಸಾಕಷ್ಟು ಪಿಶಾಚಿಗಳು ಬಂದಿರ್ತಾವ, ಸೂಕ್ಷ್ಮ ಶರೀರಗಳು ಬಂದಿರ್ತಾವ. ತಪ್ಪು ಮಾಡೇವು ತಿಳ್ಕೊಂಡು ತಿದ್ದುಕೊಂಡು ನಡ್ಕೋಬೇಕು ಅನ್ನೋದಿಲ್ಲ, ಮತ್ತೊಬ್ರಿಗೆ ಬಂದು ಪೀಡಾ ಕೊಡೋದು. ಹೌದಲ್ರಿ? ಈಗ ಗೊತ್ತಾಗತ್ತೈತಿ ನಾ ಮಾಡಾಕತ್ತೈತಿ ತಪ್ಪು ಅಂತೇಳಿ, ಆದ್ರೂ ಕೂಡ ಬಿಡುದಿಲ್ಲ. ಇನ್ನೊಬ್ರು ಹೇಳಿದ್ದಕ್ಕೆ ಕೇಳೋಂಗಿಲ್ಲ. ಅವಾಗ ಇದ್ದಾಗ ಹೇಳ್ತಾರ, ಬ್ಯಾಡಪ್ಪ ಮಾಡಬೇಡ, ಒಳ್ಳೇದ್ ಮಾಡು ಅಂತ ಹೇಳ್ತಾರ. ಆ ಸುಕೃತದ ಕರ್ಮಗಳನ್ನ ಮಾಡೋಂಗಿಲ್ಲ, ಕುಲುಷಿತ ಕರ್ಮಗಳನ್ನ ಮಾಡ್ತಾ ಏನಾಕೇನು ಅನ್ನೋ ಖಬರೆಲ್ಲ ಹಂಗ ಮಾಡ್ಕೊಂತ ಪರಲೋಕದ ಒಳಗ ಏನಾಕೇನಿ, ಇನ್ನೊಂದು ಜನ್ಮದೊಳಗೆ ಏನಾಕೇನು ಅನ್ನೋದು ಗೊತ್ತಿಲ್ಲ. ಹೌದಲ್ರಿ? ಅದಕ್ಕೆ ಎಚ್ಚರಿಕೆಯಿಂದ ನಡಿಬೇಕು ಅಂತ. ಒಳ್ಳೆ ಕರ್ಮಗಳಂದ್ರೆ ಯಾರಿಗೂ ನೋವಾಗಿರ್ಬಾರ್ದು ಅಂತ ಆಚರಣೆಯನ್ನು ಇಟ್ಕೋಬೇಕು. ಹೌದಾ? ಅಲ್ಲ, ಅದನ್ನ ಹೇಳಿದ್ರೆ ಕರೆ ನಮಗೆ ಬಿಡಾಕಾಗವಲ್ಲಲ್ಲ ಹೌದಲ್ರಿ ಶಂಕರಣ್ಣ? ಬಿಟ್ಟೇವ ನಮ್ಮ ಒಂದೊಂದರ ಕೆಟ್ಟ ಕೆಲಸ ತಿಳಿದ್ಮೇಲೆ, ತಿಳುಕಿನ ಪೂರ್ವದಲ್ಲಿ ಮಾಡಿದ್ದು ಆಯ್ತು, ತಿಳಿದ್ಮೇಲೆ ಯಾಕೆ ಮಾಡ್ತೇವ ಅಂದ್ರೆ ವಿಷಯಾದಿಗಳಲ್ಲಿ ಇರ್ತಕ್ಕಂಥ ಸುಖ ಬುದ್ಧಿ, ವಿಷಯಾದಿಗಳಲ್ಲಿ ಇರುವಂತ ಸುಖ ಬುದ್ಧಿನ ಈ ದುರಿತ ಕರ್ಮಗಳನ್ನ ಮಾಡಾಕ ಹಚ್ಚಿದ್ದು. ವಿಷಯಾದಿಗಳಲ್ಲಿ ಸುಖ ಬುದ್ಧಿಯನ್ನು ತೆಗೆದಾಗ ದುರಿತ ಕರ್ಮಗಳು ಮಾಡಾಕ ಹತ್ತುವುದಿಲ್ಲ. ಅದಕ್ಕೆ ಅವ ಅಷ್ಟಾವಕ್ರ ಜನಕ್ಕೆ ಮಲ್ಲೇಕ ಅದನ್ನ ಹೇಳಿದವ, ನೀನು ಮುಕ್ತಿ ಆಗ್ಬೇಕಂದ್ರೆ ಮಲ್ಲೇಕ ನೀನ ವಿಷಯಗಳನ್ನ ವಿಸದಂತೆ ಕಾಣ ಅಂತ ಹೇಳಿ. ಯಾವಾಗ ವಿಷದಂತೆ ಕಾಣ್ತಿ ನೋಡ, ಅವಾಗ ನೀ ಕೆಟ್ಟ ಕೆಲಸ ಮಾಡೋದು ಬಿಡ್ತಿ, ಅವಾಗ ನೀನು ಮುಕ್ತಿ ಆಕೈತಿ ಅಂತ. ಹೌದಲ್ರಿ? ವೈರಾಗ್ಯ ಯಾವಾಗ ಬರ್ತತಿ ನಿನಗೆ? ಆ ಕೆಟ್ಟ ಕೆಲಸ ಬಂದಕ್ಕ ವೈರಾಗ್ಯ ಬರಕ್ ಕಾರಣ ಆಗ್ತಕ್ಕಂಥದ್ದು ವಿಷಯ ದೋಷ ದರ್ಶನ. ಅದಕ್ಕೆ ಮೊದಲೇ ವಿಷಯಗಳನ್ನ ವಿಷದಂತೆ ಕಾಣ ಅಂತ. ಹೌದಲ್ರಿ? ವಿಷಯಗಳನ್ನ ಅವು ಅಮೃತ ಅಂತ ತಿಳ್ಕೊಂಡ್ಬಿಟ್ಟೇವ್ ನಾವು. ಅದಕ್ಕೆ ಕೆಟ್ಟ ಕೆಲಸ ಮಾಡಾಕತ್ತೇವು. ವಿಷಯಗಳೆಲ್ಲ ಸುಖ ಕೊಡ್ತಾವ ಅಂತ ತಿಳ್ಕೊಂಡ್ಬಿಟ್ಟಿನಿ, ಆ ಸುಖ ಬುದ್ಧಿಯನ್ನು ಇಟ್ಕೊಂಡೇನೆ ಅಂತ ಕೆಟ್ಟ ಕೆಲಸ ಮಾಡಾಕತ್ತೀನಿ.
ಕೆಟ್ಟ ಕೆಲಸ ನಡೆಯಕ್ ಕಾರಣ ಆಗ್ತಕ್ಕಂಥ ಏನು ಅಂದ್ರೆ ವಿಷಯಗಳಲ್ಲಿ ಇರ್ತಕ್ಕಂಥ ಸುಖ ಬುದ್ಧಿ. ಅದನ್ನ ಕಳ್ಕೊಂಡ್ಬಿಟ್ರೆ ದುರಿತ ಕರ್ಮ ನಡೆಯೋದೇ ಇಲ್ಲ. ಹೌದಲ್ರಿ? ವಿಷಯಗಳ ಬೇಕಂತೆ ಹಪಾಪ ಇದ್ದಾವ, ಅದು ವಿಹಿತ ರೀತಿಯಿಂದ ಸಿಗ್ಲಿಲ್ಲ ಅಂದ್ಕೂಡ್ಲೆ ನಿಷಿದ್ಧ ರೀತಿಯಿಂದ ಅದನ್ನ ಪಡ್ಯಾಕ್ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಸುಕೃತಾದಿ ಕರ್ಮಗಳನ್ನ ಮರ್ತು ನಿಷಿದ್ಧ ಕರ್ಮಗಳನ್ನ ಮಾಡ್ತಾ ಮಾಡ್ತಾ ಮುಂದ್ ಏನಾಕೇನೆ ಅನ್ನೋದು ಗೊತ್ತಿಲ್ಲ, ಹಂಗ ಪರಲೋಕದಾಗ ಏನಾಕೇನೆ ಅನ್ನೋದು ಗೊತ್ತಿಲ್ಲ, ಹಂಗ ಮಾಡ್ತೇನಲ್ಲ, ಅದ್ರ ಆದ್ ಬಾಧೆ ಹೋಗ್ಬೇಕಾಗೈತಿ ನಾನು. ಹೌದಲ್ರಿ? ನಂಗೆ ಗೊತ್ತಿಲ್ಲ, ಹಂಗ ಮಾಡಾಕತ್ತೇನಿ. ಅದಕ್ಕೆ ತಿಳ್ಕೊಂಡ್ ನಡ್ಕೋಬೇಕಾಗೈತಿ. ಹೌದಲ್ರಿ? ಸುಕೃತ ಕರ್ಮಗಳನ್ನೆಲ್ಲ ಕೈ ಬಿಡ್ಬೇಕು. ಇವನ್ನೆಲ್ಲ ವಿಷಯಗಳನ್ನ ವಿಷದಂತೆ ಕಂಡ ಮೇಲೆ ಕ್ಷಮೆ, ದಯೆ, ತಿತಿಕ್ಷೆ, ಅರ್ಜಯ ಗುಣಗಳನ್ನ ಅಳವಡಿಸ್ಕೊಳಕ್ ಬರ್ತೈತ್ರಿ. ಹೌದಲ್ರಿ? ಕ್ಷಮಾ ಗುಣ ಬರ್ತೈತಿ, ಏನ್ ಮಾಡಿದ್ರು ಅವ್ರು ಬಿಡಪ್ಪ. ದಯಾ ಬರ್ತೈತಿ ಸಕಲ ಜೀವಿಗಳಲ್ಲಿ. ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದ್ರಿ. ನಾವು ಹೇಳ್ತೇವೆ ಹಂಗ ಬಾಯಿ ಮಾತು ಹೇಳ್ತೇವೆ ಅಷ್ಟ. ಅವ್ರ ದಯಾ ಐತೇನು? ಇಲ್ಲ. ಧರ್ಮಕ್ಕೆ ಮೂಲ ಆಧಾರ ಯಾವ್ದಂದ್ರೆ ದಯಾನ. ದಯಾ ಇಲ್ಲ ಅಂದ್ರೆ ಏನ್ ಮಾಡೋದು? ಸಕಲ ಜೀವರಾಶಿಗಳಲ್ಲೂ ದಯೆ. ಯಾಕಂದ್ರೆ ಎಲ್ಲರಲ್ಲೂ ನನ್ನ ಸ್ವರೂಪನ ಐತಿ. ದೇಹಗಳ ಭಿನ್ನ ಭಿನ್ನವಾಗಿದ್ರು ಕೂಡ, ಆಕಾರ ಭಿನ್ನ ಭಿನ್ನವಾಗಿದ್ರು ಕೂಡ ಅದಕ್ಕೆ ಆಧಾರವಾದಂತ ಇರು ಒಂದೇ ಐತಿ. ಹೌದಲ್ರಿ? ಇರುವಿಕೆ ಒಂದೇ ಐತಿ. ಆ ಇರುವಿಕೆ ನಂದೇನೈತಿಲ್ಲ ಅದು ಅಲ್ಲೇ ಐತಿ. ಅದಕ್ಕೆ ಯಾವುದೇ ಪ್ರಾಣಿಗಳಿಗೆ ಆತಿ, ನನ್ನ ವರ್ಗದವ್ರಿಗೆ ಆತಿ, ನಾನು ವಿಹಿತ ರೀತಿಯಿಂದ ಅಲ್ಲ ನಿಷಿದ್ಧ ರೀತಿಯಿಂದನೂ ಯಾವುದೇ ಕರ್ಮಗಳನ್ನು ಮಾಡಬಾರ್ದು, ನೋವನ್ನು ಉಂಟು ಮಾಡಬಾರ್ದು. ಅಲ್ಲಿ ಕ್ಷಮೆ ಇರಬೇಕು, ದಯೆ ಇರಬೇಕು, ಅರ್ಜೆ ಇರಬೇಕು. ಹೌದಲ್ರಿ? ಸಹನಶೀಲತೆ ಇರಬೇಕಲ್ಲಿ. ಹೌದಲ್ರಿ? ಇದು ಗುಣ ಯಾವಾಗ ಬರ್ತೈತಿ ಅಂದ್ರೆ ವಿಷಯಗಳನ್ನು ವಿಷದಂತೆ ಕಂಡಾಗ. ನಾವು ವಿಷಯಗಳ ಸುಖ ಕೊಡ್ತಾವ ಅಂತನ ನಿಷಿದ್ಧ ಕರ್ಮಗಳನ್ನು ಮಾಡ್ತೇವೆ. ಇದು ತೊಲಗಬೇಕು ಅಂತ ಹೇಳ್ತಾರ ಅವ್ರು. ಇದನ್ನ ತೊಲಗುವಂಗ ನನಗೆ ಯಾವಾಗಲೂ ಇರಸ. ಹೌದಲ್ರಿ? ನಿಷಿದ್ಧ ಕರ್ಮಗಳು ಬಂದಿರಬಾರ್ದಲ್ಲಿ ನನಗೆ. ಸುಕೃತಾದಿಗಳು ನನ್ನ ಸಂಬಂಧ ಬೇಡ. ನನ್ನೊಳಗೆ ನನ್ನ ಆದಿಂದಾಗಿರುವಂಗೆ ನನಗೆ ಕರ್ಣಿಸು. ಹೌದಲ್ರಿ? ಎರಡೂ ಸುಕೃತ ಕರ್ಮ ನಿಷಿದ್ಧ ಕರ್ಮ ಎರಡೂ ಬಂಧನ ಕಾರ್ಯನ. ಅವು ಚಿಂತಿನ. ಅದು ಚಿಂತಿನ ಅಲ್ರಿ. ನಿನ್ ಜನ್ಮಾಂತರಿಕ ಕಾರಣ ಎರಡೂ. ಆದ್ರ ನಿಷಿದ್ಧ ಕರ್ಮಗಳನ್ನು ಎಳ್ಳ ಕಾರಣಷ್ಟು ಮಾಡಾಕ್ ಹೋಗ್ಬೇಡ. ಸುಕೃತ ಕರ್ಮಗಳನ್ನು ಮಾಡು, ಆದ್ರ ನಿಷಿದ್ಧ ಕರ್ಮ ಒಂದ್ ಎಳ್ ಕಾರಣಷ್ಟು ಮಾಡಬೇಡ. ನಿಷಿದ್ಧ ಕರ್ಮಗಳನ್ನ ಒಂದ್ ಎಳ್ ಕಾರಣಷ್ಟು ಮಾಡಿದ್ರು ಕೂಡ ನೀನ ಹೀನ ಜೀವಿಯಾಗಿ ಹುಟ್ಟಬೇಕಾಗತ್ತೆ. ಹೌದಲ್ರಿ? ಅದಕ್ಕೆ ಸುಕೃತಾದಿ ಕರ್ಮಗಳನ್ನ ಮಾಡು. ಸುಕೃತಾದಿ ಕರ್ಮಗಳನ್ನ ಮಾಡಿದ ಮತ್ತೆ ಪುನಃ ಮನುಷ್ಯ ಜನ್ಮ ಆದ್ರೂ ಬರ್ತೈತಿ. ಮತ್ತ ಅಲ್ಲಿ ತಿಳ್ಕೊಳಕ್ ಬರ್ತೈತಿ. ಮತ್ತದ ಇವ್ ಯಾಡು ಬೇಡ ಅಂತ ನಿನ್ನೊಳಗೆ ನೀವು ಉಳ್ಕೊಂಡೆ ಅಂದ್ರೆ ನೀವು ಮುಕ್ತನಾದಿ. ಹೌದಲ್ರಿ? ನಾವು ಇದನ್ನ ಕರ್ಣಿಸು ಅಂತ ಕೇಳ್ತಾರ. ಕಲುಷ ಕರ್ಮಾವಳಿ ಮಾಡಿ ಸುಕೃತ್ಯವನ್ನು ಅಳದು ಒದಗುವ ಚಿಂತೆಗೆ ನೆಲೆಯಾದ ಪರಲೋಕ ದುಃಖವ ತೊಲಗಿಸಿ ಸಲಹು ಎನ್ನನು. ಕಾಡಲ್ಲಿ ನೀನವ ನಿನ್ನ ಕೃಪೆಯಿಂದ ನೋಡಿ ಮಿಗಿ ಮನ್ನಿಸೆನ್ನನು. ಕೃಪೆಯಿಂದ ನನ್ನನ್ನ ಮುಕ್ತನಾಗಿ ಮಾಡು. ನನಗೆ ಈ ನೆನಪು ಬರಬಾರ್ದು ನನಗೆ ಅಂತ ಕೇಳ್ತಾರ. ಹೌದು. ಬಾಧೆಗಳು ದೂರ ಆಗ್ಬೇಕಲ್ಲ. ದೂರ ನರನು ತೊಲಗಿ ಬ್ರಹ್ಮನು ಕಡೆಯಾದವರಳು ನೂರು ಮಡಿಸಿ ಮಿಕ್ಕ ಆ ಹರ್ಷಗಳನ್ನು ದಾಟಿದ ನಿಜ ಸುಖ ಭರಿತನು ಎಂದೆನಿಸೆನು. ನಾ ನಿಜ ಸುಖ ಸ್ವರೂಪನಾದೇನೆ ಅಂತ ಅದನ್ನು ಗಟ್ಟಿಗೊಳಿಸ್ರಿ ನನಗೆ. ನರನು ತೊಲಗಿ ನರಭಾವವನ್ನು ತೊಲಗಿ ಬ್ರಹ್ಮಮಯ
ಹಾಗೆ ಹೌದಲ್ರಿ ನರಭಾವನು ಈ ಬ್ರಹ್ಮಭಾವದಾಗ ಇದ್ದ ಯಾವಾಗ್ಲೂ ನಾ ಸುಖ ಸ್ವರೂಪನ ಅದೇನೆ ಅನ್ನುವಂತ ವಿಚಾರವನ್ನು ಗಟ್ಟಿಗೊಳಿಸ್ರಿ. ಶರೀರ ಭಾವ ತೆಗೆದು ಆತ್ಮಭಾವದೊಳಗೆ ಇರ್ಬೇಕು. ಹೌದಲ್ರಿ ಶರೀರ ಭಾವ ಎಲ್ಲಿವರೆಗೆ ಇರ್ತೈತಿ ಅಲ್ಲಿವರೆಗೆ ಬ್ರಹ್ಮಭಾವ ಬರುವುದಿಲ್ಲ. ಹೌದಲ್ರಿ ನರನು ತೊಲಗಿ ಬ್ರಹ್ಮನು ಕಡೆಯಾದವರು ನೂರು ಮಡಿಸಿ ಅದ್ರ ವಿಚಾರವನ್ನ ಗಟ್ಟಿಗೊಳಿಸ್ಬೇಕಲ್ರಿ. ಗಟ್ಟಿಗೊಂಡು ಆ ಸುಖ ನಾನ ನಿಜ ಸುಖ ಸ್ವರೂಪ ಅದೇನಿ ಅನ್ನುವಂತ ಭಾವದೊಳಗೆ ಯಾವಾಗಲೂ ಇರಿಸು. ಅದನ್ನ ಗಟ್ಟಿಗೊಳಿಸು ನನಗೆ. ಮಿಕ್ಕ ಆ ಹರ್ಷಗಳನ್ನು ದಾಟಿದ ನಿಜ ಸುಖ ಭರಿತೇನೆ ಅಂದೇನಿಸೇನೆ. ಬ್ರಹ್ಮಮಯ ಅಂದ್ರ ಆ ನಿಜ ಸುಖ ನನಗ ಆಕತತಿ ಆನಂದ ಭಾವದಾಗ ಅದೇನಿ ಅನ್ನೋ ಭಾವನು ಮೀರಿಸಿ ನಾನ ಅದದೇನಿ ಆನಂದ ನಾನು ಅದೇನಿ ಆನಂದ ನನಗೆ ಅನುಭವಕ್ಕೆ ಆಗತೈತಿ ಅನ್ನೋ ಭಾವವನ್ನು ಮೀರಿ ನಿಲ್ಬೇಕಲ್ಲ. ಯಾವಾಗ ನಾನು ನಿಜ ಸುಖ ಸ್ವರೂಪನ ನಾನು ಅದೇನಿ ಆನಂದ ಆಗತೈತಿ ಅನುಭವನು ಮೀರಿ ನಿಲ್ಬೇಕಲ್ಲ. ದೂರಾತೀತ ಸ್ಥಿತಿ ಆ ಭಾವದಾಗ ನನಗೆ ಇರಿಸು ಅಂತ ಕೇಳ್ತಾರ. ಅದನ್ನ ಗಟ್ಟಿಗೊಳಿಸು. ನರಣ ತೊಲಗಿ ಬ್ರಹ್ಮನ ಕಡೆ ಹೌದಲ್ರಿ ಶರೀರ ಭಾವ ಹೋಗ್ಬೇಕು. ಬ್ರಹ್ಮ ಭಾವದಾಗ ನಿಲ್ಬೇಕು. ಅಲ್ಲಿ ಆನಂದ ಆಗಕತ್ತೈತಿ ಅನ್ನೋ ಭಾವ ಇರ್ತೈತಿ. ಅದು ಕೂಡ ದೂರಾಗಿ ನಾ ಆನಂದ ಸ್ವರೂಪನ ಅದೇನಪ್ಪ, ಆನಂದ ನನಗೆ ಅನ್ಯವಾಗಿಲ್ಲ, ನಾನಾ ಅದದೇನಿ ಅಂತ ಅದನ್ನ ಗಟ್ಟಿಗೊಳಿಸ್ರಿ ನನಗೆ ಅಂತ ಕೇಳ್ತಾರ. ಆ ಭಾವದಾಗ ಇರಸ್ರಿ. ಹೌದಲ್ರಿ ಪ್ರತಿಬಂಧಕಗಳನ್ನ ದೂರ ಮಾಡೋದು ಯಾವಾಗ ದೂರ ಆಕೈತಿ ಅಂದ್ರೆ ಆ ತನ್ನ ಭಾವದ ನೆಲೆ ನಿಂತಾಗ ಅಲ್ಲಿವರೆಗೂ ಪ್ರತಿಬಂಧಕಗಳು ಇರುವ. ಹೌದಲ್ರಿ ಈಗಿಂದರ ಇರ್ಬೋದು, ಹಿಂದಿಂದರ ಇರ್ಬೋದು, ಮುಂದೋದರ ಇರ್ಬೋದು, ಯಾವ್ದರ ಆಗದು ಮುಂತಾದಿ ಪ್ರತಿಬಂಧಕ. ಆ ಪ್ರತಿಬಂಧಕಗಳು ಯಾವಾಗ ಹೋಗ್ತಾವ ಅಂದ್ರೆ ತಾನ ನಿಜ ಸುಖ ಸ್ವರೂಪ ಅದೇನಿ ಅಂತ ತಿಳಿದು ಉಳ್ಕೊಂಡ ಆ ವಿಚಾರ ನನಗೆ ಯಾವಾಗಲೂ ಇರುವಂಗ ನನಗೆ ಕರ್ನಿಸ್ರಿ, ಹಂಗ ಮಾಡ್ರಿ ನನ್ನ ಅಂತ ಕೇಳ್ತಾರ. ಆ ವಿಚಾರದೊಳಗೆ ನಾ ಎಲ್ಲಿವರೆಗೆ ಗಟ್ಟಿಯಾಗಿ ನಿಲ್ಲೋದಿಲ್ಲ ಅಲ್ಲಿವರೆಗೆ ನನಗೆ ಪ್ರತಿಬಂಧಕಗಳು ಕಾಡುದ. ಈಗಿಂದರ ಇರ್ಬೋದು, ಹಿಂದಿಂದರ ಇರ್ಬೋದು, ಮುಂದಿಂದರ ಇರ್ಬೋದು. ಹೌದಲ್ರಿ ಆ ಹರುಷಗಳನ್ನು ದಾಟಿದ ನಿಜ ಸುಖ ಭರಿತಾನೆ ಅಂದೆನಿಸಿ ಆನಂದ ಆಗತ್ತದ ಅನ್ನುವಂತ ಇದನ್ನ ದಾಟಿ ಮುಂದೆ ನಾ ಆನಂದ ಸ್ವರೂಪನ ಅದೇನೆ ಅನ್ನುವಂತ ಭಾವ. ಆನಂದ ಆಗತ್ತತಿ ಅನ್ನೋದು ಬೇರೆ, ಆನಂದ ಸ್ವರೂಪನ ಅದೇನೆ ಅನ್ನೋದು ಬೇರೆ. ಆನಂದ ಆಗತ್ತೈತಿ ಅನ್ನೋದು ಅನುಭವಕ್ಕೆ ನಿಲ್ತೈತಲ್ಲ, ಆ ಅನುಭವ ಪಡುವವ್ರು ಯಾರು, ಅನುಭವಿಸುವವ್ರು ಯಾರು, ಅದು ನಾನಾಗಿ ಉಳಿಬೇಕಲ್ಲ. ಹೌದಲ್ರಿ ಅದು ಕೂಡ ಅಳದು ಹೋಗ್ಬೇಕಲ್ಲ. ಅಂದಾಗ ಬಾಧೆಗಳೇ ಬರುದಿಲ್ಲ. ಬಾಧೆಗಳು ಆನಂದ ಸ್ವರೂಪನ ನಾನಾಗಿ ಉಳಿದಾಗ ಬಾಧೆಗಳು ಇಲ್ಲ. ಪ್ರತಿಬಂಧಗಳು ಅವ ದೂರಕ್ಕ. ಅದನ್ನ ನನಗೆ ಅದನ್ನ ಆ ಅನುಭವದೊಳಗೆ ಯಾವಾಗಲೂ ಇರೋಂಗೆ ಮಾಡ್ರಿ. ಮಾಡ್ರಿ ಕಾಡಲಿನ ಭವನಿನ ಕೃಪೆಯಿಂದ ನೋಡಿ ನಿಮಗೆ ಮನ್ನಿಸಿ. ಹೌದಲ್ಲ ಅದನ್ನ ಗಟ್ಟಿಗೊಳಿಸಬೇಕು. ಎಲ್ಲಿವರೆಗೆ ಇದನ್ನ ಗಟ್ಟಿಗೊಳಿಸ್ಕೊಳ್ಳೋದಿಲ್ಲ ನನ್ನ ನಿಜ ಸುಖ ಸ್ವರೂಪ ಅನ್ನೋದು ಆನಂದ ಅನುಭವ ಆಗತೈತಿ ಅನ್ನೋದು ಅದು ವಿಷಯಗಳಿಂದನೂ ಆನಂದ ಅನುಭವಕ್ಕೆ ಬರ್ತೈತಿ. ವಿಷಯಗಳಿಂದನೂ ಆನಂದ ಅನುಭವಕ್ಕೆ ಬರ್ತೈತಿ ಖರೆ. ಆದ್ರ ಆನಂದ ನಂದ ಅಂತ ಖಾತ್ರಿ ಮಾಡ್ಕೊಂಡು ಉಳ್ಕೋಬೇಕಲ್ಲ. ವಿಷಯದಲ್ಲದ ಆನಂದ ನಂದ ಅದಂತ ಖಾತ್ರಿ ಮಾಡ್ಕೊಂಡು ಉಳ್ಕೊ. ಹೌದಲ್ರಿ ಆನಂದ ವಿಷಯದಲ್ಲ ನಂದ ನರಭಾವವನ್ನು ಬಿಟ್ಟಿರ್ತಾನ. LSD ಸೇವಿಸಿ ನರಭಾವವನ್ನು ಬಿಟ್ಟಿರ್ತಾನ. ಅದಲ್ಲ ಹೌದಲ್ಲ ಶರೀರ ಭಾವವನ್ನು ಅವನು ಸೇವಿಸ್ತಾ ಬಿಟ್ಟಿರ್ತಾನ. ಅದಲ್ಲ ನಿಜ ಸುಖವ ನಾನ ಅದೀನಿ ಅಂತ
ಹರ್ಷಂಗಳ ಅನುಭವಕ್ಕೆ ನಿಲುಕುದು ನಾನ್ ಆ ಅನುಭವವನ್ನು ಮಾಡ್ಕೊಂಡವನ್ ನಾನು ಅದೇನಿ ಅಂತ ಖಾತ್ರಿ ಆಗಿ ಅಲ್ಲಿ ಉಳ್ಕೋಬೇಕಲ್ಲ. ಹೌದು ಹೌದಲ್ಲ. ನಿಜ ನಿಜ ಸುಖದೊಳಗೆ ಯಾವಾಗಲೂ ಇರ್ಬೇಕಲ್ಲ. ನರಭಾವ ಅಲ್ಲಿ ಹೋಗಿರ್ತೈತಿ, ಕರೆ ಅಲ್ಲಿ ಹೋಗಿರ್ತೈತಿ. ನರಭಾವ ಅಲ್ಲಿ ಹೋಗಿರ್ತೈತ್ರಿ. ಅಲ್ಲೇ ನಶೆಯಿಂದ ಹೋಗಿರ್ತೈತ್ರಿ ನರಭಾವ ಹೋಗಿರ್ತೈತಿ. ಆ ನಿಶೆ ಅಲ್ಲ. ಹೌದಲ್ರಿ. ಆನಂದ ಅನುಭವಕ್ಕೆ ಬರಾಕತೈತಿ ಅನ್ನೋದು ಹೋಗ್ಬೇಕಂತ. ಆ ಆನಂದದ ಅನುಭವಿಸೋನ್ ನಾನದೇನಿ ಅನ್ನುವಂತ ನಿಜ ಭಾವದೊಳಗೆ ನೆಲೆಯಾಗಿ ನಿಲ್ಲಬೇಕು ಅಂತ ಹೇಳ್ತಾರೆ. ಆನಂದ ಅನುಭವಕ್ಕೆ ಬರ್ತೈತಿ. ಅಲ್ಲಿನೂ ಆನಂದ ಅನುಭವ. ಆದ್ರೆ ಏನ್ ಮಾಡೋದು? ಅದು ನಿಜ ಭಾವ ಅಲ್ಲಲ್ಲ, ನಿಜ ಸುಖ ಅಲ್ಲಲ್ಲ. ಅದಕ್ಕೆ ಅವ್ರು ಹೇಳ್ತಾರ, ನಿಜ ಸುಖದೊಳಗೆ ಇರುವಂಗೆ ನನಗೆ ಕರುಣಿಸು. ನರನು ತೊಲಗಿ ಬ್ರಹ್ಮನ ಕಡೆಯಾದವರಳು ನೂರು ಮಡಿಸಿ ಅವ್ರನ್ನು ಮೀರಿ ಅವರು ಅದನ್ನ ಆನಂದದ ಅನುಭವ ಆಗಕತ್ತೈತೆ ಅನ್ನೋ ಹರುಷದ ಅದನ್ನು ಮೀರಿ ನಿಲ್ಲಬೇಕಲ್ರಿ. ನಾ ಆನಂದ ಸ್ವರೂಪನ ಅದೇನ ಅನ್ನೋದು ಖಾತ್ರಿ ಮಾಡ್ಕೊಂಡು ಉಳ್ಕೋಬೇಕು. ಆನಂದ ಅನುಭವಕ್ಕಾರ ಬರಾಕತ್ತೈತಿ ಅನ್ನೋದು ಬೇರೆ, ಆನಂದ ಸ್ವರೂಪನ ನಾನು ಅದೇನೆ ಅಂತ ತಿಳ್ಕೊಳೋದು. ಹೌದಲ್ಲ. ಹೌದಲ್ಲ. ಆನಂದ ಅನುಭವಕ್ಕೆ ಬರೋದು ಅನ್ನೋದು ಬೇರೆ. ಆನಂದ ಸ್ವರೂಪನ ಅದೇನೇನದು ಅದನ್ನ ಆಗಿ ಉಳ್ಕೊಂಡಾಗ ಬಾಧೆ ಇಲ್ಲ. ನಾ ಆನಂದ ಸ್ವರೂಪನ ಅದೇನಿ, ನಿಜ ಸುಖ ಸ್ವರೂಪನ ನಾನು ಅದೇನಿ ಅಂತ ತಿಳ್ಕೊಂಡಾಗ ಬಾಧೆ ಬರೋದಿಲ್ಲ. ಅಲ್ಲಿ ತಿಳ್ಕೊಳ್ಳ ಹೊರತು ಈ ವಿಷಾದಿಗಳಿಂದ ಸುಖ ಹೊಂದ್ಬೇಕಂತ ಪ್ರಯತ್ನ ಮಾಡ್ತೇವಲ್ಲ, ವಿಷಾದಿಗಳಲ್ಲಿ ಸುಖ ತೋರ್ತೈತಿ. ಹೌದಲ್ಲ. ಆ ಭಾವನೆ ಇತ್ತಂದ್ರೆ ವಿಷಾದಿಗಳಲ್ಲಿ ಸುಖ ತೋರ್ತೈತಿ. ನರಭಾವನ ಇವುದರಿಂದನೂ ಹೋಗಿರ್ತೈತಿ, ಮಬ್ಬಿನ ಪದಾರ್ಥಗಳಿಂದನೂ ಹೋಗಿರ್ತೈತಿ. ನರಭಾವ ಹೋಗಿರ್ತೈತಿ. ಆ ತಿಳುವಳಿಕೆಯಿಂದ ಬಂದಿರುದಿಲ್ಲ. ಬಾಧೆ ತನ್ನಳು ತೋರದು ಪರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ. ಅದರಿ ನಿಂದ ಮೇಲೆ ಅದ ನಿಲ್ಲಬೇಕಲ್ಲ. ಅದ ನಿಲ್ಲಬೇಕಲ್ಲ. ಪರಮಾರ್ಥ ಬೋಧೆ ನೆಲೆಗೊಂಡು ನಿಲ್ಲಬೇಕಲ್ಲ. ನಾವೇನ್ ತಿಳ್ಕೊಂತೇವ, ಆನಂದದ ಅನುಭವ ಆಗತ್ತ ನನಗಂತ ತಿಳ್ಕೊಂಡು ಬಿಟ್ಟು ಬಿಡ್ತೇವೆ. ಆನಂದನ ನಾನು ಅದೀನಿ. ಪರಮಾರ್ಥ ಬೋಧೆ ಅಂದ್ರ ತ್ರಿಕಾಲವಾದಿತ ವಸ್ತು ಅದ ನಾನು ಅದೇನೆ ಅಂತ ತಿಳ್ಕೊಂಡು ಉಳ್ಕೊಂಡಾಗ ಬಾಧೆ ತೋರು. ಅದಕ್ಕೆ ಆನಂದ ಅನುಭವಕ್ಕೆ ಬರಾಕತ್ತೈತಿ ಅನ್ನೋದು ಬೇರೆ, ಆನಂದ ಸ್ವರೂಪನ ನಾನು ಅದೀನಿ, ಆನಂದ ವಾರಿದಿನ ನಾನು ಅದೀನಿ, ಸುಖದ ಸಾಗರನ ನಾನು ಅದೀನಿ ಅಂತ ತಿಳ್ಕೊಂಡು ಆ ಅನುಭವಕ್ಕೆ ತಗೊಂಡು ಉಳ್ಕೊಳೋದು ಬೇರೆ. ನಮ್ಗೆ ಬೇಕಾದಷ್ಟು ತಾವು ಹೇಳಿದ್ರು ಎಂದಿನಂತೆ ಜೀವಭಾವ ಮತ್ತದ ಇರ್ತೈತಿ. ಎಂದಿನಂತೆ ಜೀವಭಾವ, ಎಂದಿನಂತೆ ಕಾಮ ಕ್ರೋಧ ಮೋಹ ಮತ್ಸರಾದಿಗಳು, ಎಂದಿನಂತೆ ಶೋಕ. ಅಷ್ಟು ನಾವು ನಿಜ ನಿಗಮ ಗುರುವಿನಿಂದ ಅರಿದೊಡೆ ಮುಕ್ತಿ ಸುಖ ಸಾಧ್ಯವೇ. ಇನ್ನ ಎಂದಿನಂತ ಬಿಟ್ಟೇ ಇಲ್ಲ. ಹಗ್ಗ ತಿನ್ನು ಚಾಳಿನ ಬಿಟ್ಟಿಲ್ರಿ. ಬಿಟ್ಟೇವನ್ನ ಹಂಗೆ ಹೇಳ್ತೇವ. ಬಾಧೆ ತನ್ನೋ ತೋರೋದು ಪರಮಾರ್ಥ. ನೀವ್ ಹೇಳಿದ ನೆನಪು ಹೇಳುದ್ರ ಅಲ್ಲ, ಅನುಭವಗಳು ಹೇಳಿದ ಮಾತನ್ನ ಪುನಃ ಪುನಃ ಉಚ್ಚಾರ ಮಾಡುದು. ಉಚ್ಚಾರ ಮಾಡಿ ಮತ್ತ ಅದ್ರಂತೆ ನಡೆಯುದಿಲ್ಲ. ತಿಳಿದೈತೆ ಅನ್ನೋ ಅಹಂಕಾರ ಬಂದ್ಬಿಡ್ತದಲ್ಲ. ನಾನು ಎಲ್ಲ ಓದೇನ ಏನ್ ಅದಕ್ಕೆ ಗಟ್ಟಿ ಆಗ್ಬೇಕಲ್ಲ. ಓದುದೇನು ಮುಖ್ಯ. ಹೌದು, ಓದಿದ್ರೆ ಏನ್ ಮಾಡೋದು? ಏನನ್ನು ಓದಿದ್ರೆ ಏನು? ಕಾನೂನದ ಬೆಳೆದಂಗಳ. ಹೌದಲ್ಲ. ಹೌದಲ್ಲ. ಕಾನೂನ ಬೆಳೆದಂಗಳ, ಕಾಡಿನೊಳಗೆ ಬೆಳೆದಂಗಳ ಯಾರಿಗ ಉಪಯೋಗ ಬರ್ತೈತೆ?
ಅಂದ್ರೆ ಓದಿದ್ದ ಉಪಯೋಗ ಬರೋದಿಲ್ಲ ಅಂತ ಅದು ಸ್ವಾನುಭೋಕ್ತ ಹೋಗ್ಬೇಕಲ್ಲ, ಅದನ್ನ ಗಟ್ಟಿಗೊಳಿಸ್ಕೋಬೇಕಲ್ಲ. ಅದು ಗಟ್ಟಿ ಆದಾಗ ನಿಜ ಸುಖನ ನಾನು ಅದೀನಿ, ನನಗೆ ಅನ್ಯವಾಗಿ ಸುಖ ಇಲ್ಲ, ನಾ ಸುಖದ ಸಮುದ್ರನ ಅದೀನಿ ಅಂತ ಯಾವಾಗಲೂ ಆ ವಿಚಾರಗಳು ನನಗೆ ಇರುವಂಗೆ ಮಾಡ್ರಿ ಅಂತ ಹೇಳ್ತಾರ. ಅಂದಾಗ ಈ ಬಾಧೆಗಳನ್ನ ತೀರ್ಸುವ ಕಳ್ಕೊಳಕ್ ಬರ್ತೈತಿ. ಹೌದಲ್ರಿ? ಪ್ರತಿಬಂಧಕಗಳು ನಿಗಾಕ್ ಬರ್ತೈತಿ. ಫಲವು ಲೌಕಿಕ ವೈದಿಕ ಕರ್ಮ ಕುಲವನ್ನೆಸಗಿ ಮುನ್ನವೇ ಬಳಿಕ ನಿನ್ನ ಇರವನು ಅರಿದೆ ಇನ್ನವನು ಎಳಸಲು ಈಯದೆ ಇರಿಸೆನ್ನನು. ಅವ್ನು ಮತ್ತ ನಿನ್ನ ನನ್ನ ತಿಳುವಳಿಕೆ ಮಾಡ್ಕೊಂಡ್ಮೇಲೆ ಮತ್ತ ಅತ್ತಾಗ ಹೋಗ್ಬಾರ್ದು ಅಂತ ಹೇಳ್ತಾರ ಅವ್ರು. ಫಲವು ಲೌಕಿಕ ವೈದಿಕ ಕರ್ಮ ಕುಲವನ್ನೆಸಗಿ ಎಸಗಿ ಮಾಡಿ ಕ್ಯಾಸ ಲೌಕಿಕ ಅದೊಳಗ ಇವನ್ನ ವೈದಿಕ ಕರ್ಮಗಳನ್ನು ಮಾಡಿ ಹಲವಾರು ನಮೂನಿ ವೈದಿಕ ಕರ್ಮಗಳನ್ನ ಮಾಡಿ ಅವನ್ನ ಮುಂದ ಮತ್ತ ಅವನ್ನ ಬಿಡಬೇಕು ಅಂತ ಹೇಳ್ತಾರೆ. ಬಿಟ್ಟು ಮತ್ತ ಅತ್ತಾಗ ಹೋಗ್ಬಾರ್ದು. ಮುನ್ನವೇ ಫಲವು ಲೌಕಿಕ ವೈದಿಕ ಕರ್ಮ ಕುಲವನ್ನೆಸಗಿ ಬಳಿಕ ನಿನ್ನ ಇರವನು ಅರಿದೆ ಇನ್ನವನು ಎಳಸಲೆ ಈಯದೇ ಇರಿಸೆನ್ನನು. ಅತ್ತ ಮತ್ತ ಹೋಗ್ಲಾರ್ದಂಗ ಮುಂದೆ ಇವನ್ನೆಲ್ಲ ಮಾಡಿದೆ. ಮೊದ್ಲಕ್ ಮಾಡಿದ್ದೆ, ತಿಳುವಳಿಕಿಲ್ಲ ಮಾಡಿದ್ ನಾನು. ಮಾಡಿದ್ಮೇಲೆ ಮತ್ತ ಅವನ ಮತ್ತ ಹೋದಂಗ ಇರಿಸ ನಾ ತಿಳ್ಕೊಂಡೆ. ನಿಮ್ಮ ವಿಚಾರಗಳನ್ನ ಅನುಭವಗಳನ್ನ ತಿಳ್ಕೊಂಡ್ಮೇಲೆ ಮತ್ತ ಹೋಗ್ಲಾರ್ದಂಗ ಇರಿಸ ನನಗ. ಬಳಿಕ ನಿನ್ನ ಇರವನು ಅರಿದೆ ತಿಳುವಿಕಿನ ಪೂರ್ದಂಗ ಮಾಡಿದೆ. ತಿಳಿದ್ಮೇಲೆ ಮತ್ ಮಾಡಬಾರ್ದು. ಮೊದಲೇಕ್ ಮಾಡಿದ್ದೆ ಲೌಕಿಕ ವೈದಿಕ ಕರ್ಮಗಳು. ಲೌಕಿಕದೊಳಗ ವೈದಿಕ ಕರ್ಮಗಳನ್ನ ಯಜ್ಞ ಪೂಜಾ ನಿಯಮಗಳನ್ನ ಎಲ್ಲ ಮಾಡಿದೆ. ಮಾಡಿ ಅದನ್ನ ನಿಮ್ಮ ವಿಚಾರಗಳನ್ನ ತಿಳ್ಕೊಂಡ್ಮೇಲೆ ಮತ್ತ ಹೋಗ್ಲಾರ್ದಂಗ ನನಗೆ ಇರಿಸಪ್ಪ. ಹೌದು. ಮತ್ತ ಹೋರ್ ಮತ್ ನಿಮ್ಮ ವಿಚಾರ ನನಗೆ ಗಟ್ಟಿ ಆಗುದಿಲ್ಲ. ಹೌದಲ್ಲ? ಅದಕ್ಕೆ ಅವ್ನು ಬಿಡದ ಹೊರ್ತ ಮತ್ತ ಅವನ್ನ ಮಾಡ್ಕೊಂತ ಕುಂತ ಇದು ಗಟ್ಟಿ ಆಗೋದಿಲ್ಲ ಅಂತ ಅವ್ನ್ ಬಿಡ್ಬೇಕು ಅಂತ. ಮೊದಲೇನ ತಿಳಿಲಾರ್ದ ಮಾಡಿದೆ, ತಿಳಿದ್ಮೇಲೆ ಮಾಡಬಾರ್ದು ಅಂತ. ಹೌದಲ್ಲ? ಈಗಲಿವರೆಗಿಂತ ಮೊದಲು ನಾವು ಹಂಗ ಕಂಡಲ್ಲೇ ನಮಸ್ಕಾರ ಮಾಡ್ಕೊಂತ ಹೋಗ್ತೀವಿ. ಅವ್ನ್ ಬಿಡ್ಬೇಕ ಅಂತ. ಹೌದಲ್ರಿ? ಆದ್ರೂ ಮನಸ್ಸು ಕೇಳುದು ಗಟ್ಟಿ ಮಾಡ್ಬಿಟ್ಟೇವ. ಮನಸ್ಸು ಕೇಳೋದಿಲ್ಲ. ಯಾಕೆ ಮನಸ್ಸಿಗೆ ನಿನ್ನ ಆದಿಂದಾಗ ಇಲ್ಲ ಅದು. ಮನಸ್ಸು ನಿನ್ನ ಆದಿಂದಾಗ ಇದ್ರೆ ಕೇಳ್ತಿತ್ತು. ನೀನ ಹರ ಅದಂತ ಹೇಳಕತ್ತಾರಿಲ್ಲ ಅಂತಾರ. ಈಗ ಯಾಕೆ ಬಿಡುವಲ್ಲಿ? ನಿನ್ ಮನಸ್ಸು ಗಟ್ಟಿ ಮಾಡ್ಕೊಂಡೆ ಅಂದ್ರ, ನಿನ್ನ ಗಟ್ಟಿ ಆದ ಅಂದ್ರ ಮನಸ್ಸು ತಾನೇ ಬಿಡ್ತದ. ಇನ್ನು ತಿಳಿದಿಲ್ಲದಂಗ ನಿನಗಿದ ಮತ್ತ ಹಂಗೆ ಇರ್ತದ. ಈಗ ಎಷ್ಟು ಮಾಡಿದ್ರು ಮುನ್ನವೇ ಮೊದ್ಲೇಕೆ ಮಾಡಿದೆ ಅವನ್ನೆಲ್ಲ. ಹೌದಲ್ರಿ? ವೈದಿಕ ಕರ್ಮಗಳನ್ನ ವೇದಗಳ ಪೂರ್ವಭಾಗದಾಗ ಹೇಳಿದಂತ ಕರ್ಮ ಆಚರಣೆಗಳನ್ನ ತೊಡಗಿ ಲೌಕಿಕದೊಳಗೆ ಇದ್ದುಕೊಂಡು ಈ ಸಂಸಾರ ಇದ್ರೊಳಗೆ ಇದ್ದುಕೊಂಡು ಅದ್ಲ ಬದ್ಲ ಅವನ್ಯ ಅವಸ್ಥೆ ಒಳಗೆ ಇದ್ದುಕೊಂಡು ಅವನು ಇದನ್ ಮಾಡಿದೆ. ಮುಂದೆ ನಿಮ್ಮ ವಿಚಾರಗಳಂತೇಳಿ ನಾನು ಅರುಣ ಅದೇನಿ ಅಂತ ನೀವು ತಿಳಿಸಿದ್ರಲ್ಲ, ಆ ತಿಳುವಳಿಕೆಯನ್ನು ಮಾಡ್ಕೊಂಡ್ಮೇಲೆ ಮತ್ತೆ ನಾನು ಅತ್ತಾಗ ಹೋದಂಗೆ ನನಗೆ ಯಾವಾಗಲೂ ಇರಿಸು. ಮತ್ತೆ ವೈದಿಕ ಕರ್ಮಗಳನ್ನ ಲೌಕಿಕ ಕರ್ಮಗಳನ್ನ ಮಾಡಕ್ ಹಚ್ಚಬೇಡ ನನಗೆ. ಹೌದಲ್ರಿ? ಹೌದು. ಮಾಡಿದಿನ ಮೊದ್ಲೇಕ್ ಮಾಡಿದ್ದೆ. ಹೌದಲ್ರಿ? ಸಣ್ಣ ಹುಡುಗರು ಇದ್ದಾಗ ಮಲಮೂತ್ರದೊಳಗೆ ಬಿದ್ದು ಹೊಳ್ಳಾಡಿದ್ರಿ. ಹಿಂದೇಳಿ ತಿಳಿದ ಮೇಲೆ ಮಲಮೂತ್ರ ಅಂತ ತಿಳಿದ ಮೇಲೆ ಅವು ಮಲಮೂತ್ರ ಅಂತ ತಿಳುವಳಿಕೆ ಬಂದ್ಮೇಲೆ ನೀವು ಹೊಳ್ಳಾಡ್ತೀರನ ಅಲ್ಲಿ? ಹೊಳ್ಳಾಡಿದ್ವಿ ಇಲ್ಲ? ಎಲ್ಲ ಶರೀರ ಹೊಳ್ಳಾಡಿತ್ತಿಲ್ಲ ಅಲ್ಲಿ ಮಲಮೂತ್ರದೊಳಗ. ತಿಳಿದ ಮೇಲೆ ಹೊಳ್ಳಾಡ್ತೇವನ? ಛೇ ಛೀ ಛೀ ಅಂತೇವ.
ಹಂಗೆ ಅವನ್ ತಿಳ್ಕೊರಿ ಅಂತ ಹೇಳ್ತಾರ. ಹೌದಲ್ರಿ? ಅವೆಲ್ಲ ಕನಿಷ್ಠ ಇವು ಕನಿಷ್ಠ ತಿಳಿದ್ಮೇಲೂ ಶ್ರೇಷ್ಠ ಯಾವ್ದಂತ ತಿಳಿದ್ಮೇಲೂ ಮತ್ತೆ ಕನಿಷ್ಠದೊಳಗೆ ಇಟ್ಕೊಂಡ್ರೆ ಹೌದಲ್ರಿ? ತಿಳಿದ್ಮೇಲೆ ಮತ್ತೆ ಕನಿಷ್ಠಕ್ಕೆ ಯಾಕೆ ಹೋಗುದು? ಶ್ರೇಷ್ಠ ಯಾವ್ದನ್ನೋದು ತಿಳಿದೈತಿ, ತಿಳಿದ್ಮೇಲೆ ಮತ್ತೆ ಕನಿಷ್ಠಕ್ಕೆ ಹೋಗಲ್ಲ. ಹಂಗ ನನಗೆ ಯಾವಾಗ್ಲೂ ಇರಸ್ಪ. ಏಸವಲ್ಲ ಏಸವಲ್ಲ, ಹೌದಲ್ರಿ? ಏಸಿದ್ರೆ ನಿಷಿದ್ಧ ಕರ್ಮಗಳನ್ನ ಮಾಡತ್ತಿದ್ದಿಲ್ಲ ಅದು. ಏಸಿದ್ರೆ ನಿಷಿದ್ಧ ಕರ್ಮಗಳನ್ನ ಮಾಡತ್ತಿದ್ದಿಲ್ಲ. ಹೌದಲ್ಲ? ಏಸ್ಬಾರ್ದಲ್ಲ, ಇನ್ನಾದ್ರೂ ಏಸ್ಬಾರ್ದು ಅನ್ನೋದು ಅಷ್ಟ ಬಿಟ್ಟವನ. ಅದಕ್ಕೆ ಅವ್ರು ಹೇಳಿದ್ರ ಎಂತ ನಿಜ ನಿಗಮ ಗುರುವಿಂದ ಅರಿದೊಡೆಯೇನು ಮುಕ್ತಿ ಸುಖ ಸಾಧ್ಯವೇ. ಈ ಹಗ್ಗ ತಿನ್ನು ಚಾಳಿ ಇದು ಯಾವಾಗಲೂ ಇರ್ತಂದ್ರೆ ಏನ್ ಮಾಡೋದು? ಅದು ಹೋಗೋದೇ 30 ವರ್ಷ ಬಂದ್ರೆ ಏನು, 60 ವರ್ಷ ಬಂದ್ರೆ ಏನು, ಎಂದಿನಂತೆ ಜೀವಭಾವ ಅಂತಾನೆ. ಸುಧಾರಣೆ ಅನ್ನೋದ ಇಲ್ಲ ಅಂದ್ರೆ ಏನ್ ಮಾಡುದ್ರಿ? ಬಿಡ್ಬೇಕಲ್ರಿ ಸ್ವಲ್ಪ ಸ್ವಲ್ಪ. ಸುಧಾರಣೆ ಯಾವಾಗ ಬರೋದು? ಮತ್ತೆ ಈಗ ಸುಧಾರಣೆ ಬರ್ಲಿಲ್ಲ ಅಂದ್ರೆ ಯಾವ ಜನದ ಸುಧಾರಣೆ ಬರೋದು? ನಮ್ಮ ಹುಡುಗರು ಸರಿಯಾಗಿ ಕಲಿಲ್ಲ ಅಂತಂದ್ರೆ ಏನ್ರಿ ಏನಾರ ಕಲಿಸಿರಪ್ಪ ನೀವು, ಇಷ್ಟು ದಿವಸ ಅದು ಬರಾಕತ್ತಿ 2 ಅಕ್ಷರ ಬರೋಲ್ಲ ಅಂತ ನಾವು ಶೀಟಿಗೆ ಹೇಳ್ತೇವೆ. ಮತ್ತೆ ನೀ ಯಾಕೆ ನೀ ಶೀಟಿಗೆ ಹೇಳ್ಬಾರ್ದು? ನೀನು ಎಷ್ಟು ದಿವಸ ಆತ್ ನೀ ಬರಾಕತ್ತಿ, ಏನು ಕಲ್ತೇ ಇಲ್ಲ ಅಂತ ನೀ ಯಾಕೆ ಕ್ವಶನ್ ಮಾಡ್ಕೋಬಾರ್ದು? ಹಿಂದ್ ಬಿಡವಲ್ಲ ಭೂತ. ಭೂತ ಮತ್ತು ಜಗ್ತಾಳ ಎಲ್ಲ ಕೊಕ್ಕಿ ಬಾಯಿಲಿ ಅಂತ. ಅದಕ್ಕೆ ನಾವ್ ಇಷ್ಟ ಆದ್ರೂ ಏನಪ್ಪ ತಿಳುವಳಿಕೆ. ಅದನ್ನ ನಾವು ತಾತ್ಪೂರ್ತಿಕ ಮಾಡತ್ತೇವೆ. ಇದನ್ನ ಯಾವ್ದಾರ ರೋಗ ಪೀಡೆ ಪಿಸಾಸಿಗಳು ಬರಬಾರ್ದು ಅನ್ನೋದಕ್ಕೆ ಮಾಡತ್ತೇವ ಅಷ್ಟೇ. ಹೌದಲ್ಲ? ಅವೆಲ್ಲ ಬ್ಯಾಡಪ್ಪ ನನಗೆ, ನಾನು ನಿಜ ಸುಖದೊಳಗೆ ಎಂದಿದ್ದೇನಪ್ಪ ಅನ್ನೋದೊಂದು ನನಗೆ ಗಟ್ಟ ಅಲ್ಲಿ ಅನ್ನೋ ಉದ್ದೇಶದಿಂದ ಇದು ಮಾಡಕತ್ತಿಲ್ಲ. ಪೂರ್ವ ಇನ್ವಾಲ್ವ್ಮೆಂಟ್ ಆಗಲ್ಲ. ಹೌದಲ್ರಿ? ಇನ್ನು ಅದು ಬರ್ಲಿಲ್ಲ ಅಂದ್ರೆ ಆಗುದೇ ಇಲ್ಲ. ಅದು ಬರ್ಬೇಕಲ್ಲ. ಹಂಗ ನಮ್ ತಯಾರಿ ಇಲ್ಲ ಕರೆ. ಪೂರ್ವ ಜನ್ಮದ ಸುಕೃತದ ತಯಾರಿ ಇಲ್ಲಲ್ಲೇ. ಅದಕ್ಕೆ ಆಗವಲ್ದು ಅಂದ್ರೆ ಬಿಡಬಾರ್ದು ಅಂತ. ನಮಗ್ ಇನ್ನ ಗಟ್ಟಿ ಆಗವಲ್ದು ಅಂತ ಬಿಡಬಾರ್ದು ಇದನ್ನ ಅಂತ. ಏನ್ ಬಿಡ್ರಿಪ್ಪ ನಾವು. ಆದ್ರೆ ಇದನ್ನ ಇಚ್ಛೆಯಿಂದ ಕೇಳ್ಕೊಂತ ಹೋದ್ರ ತಾನ ಸುಧಾರಣೆ ಆಕೈತಿ. ಇಚ್ಛೆ ಇಲ್ದ ಮಾಡಾಕತ್ತೇವ್ ನಾವು. ಇಚ್ಛೆ ಇಟ್ಕೊಂಡದ್ದು ವಿಷಾದಿಗಳಲ್ಲಿ, ವಿಷಾದಿಗಳ ಅನುಕೂಲಕ್ಕವ ಅಂತ ಇದನ್ನ ಮಾಡಾಕತ್ತೇನೆ ನಾನು ಹೊರತಾಗಿ ವಿಷಾದಿಗಳಲ್ಲಿ ತೊಲಗ್ಲಿ ನನಗೆ ಇದು ಗಟ್ಟಿ ಅಲ್ಲಿ ಅಂತ ಮಾಡಾಕತ್ತಿಲ್ಲ. ಹೌದಲ್ರಿ? ಗುಡಿ ಗುಂಡಾರಕ್ಕೆ ಹೋಗುವ ಉದ್ದೇಶ ಅದಕ್ಕೆ ವಿಷಾದಿಗಳ ಸಿಗಲಿ ಇನ್ನಟ್ಟು ಅಂತಾನ ಹೋಗುದು. ಹೌದು. ಹೌದಲ್ಲ? ಅವ್ ಬ್ಯಾಡ ಅಂತ ನನ್ ಯಾವಾಗ್ಲೂ ನಿಮ್ ನೆನನೊಳಗಿರುವಂತ. ಹೌದಲ್ರಿ? ಓಕೆ, ಹೆಣ್ಣಿಗಾಗಿ ಸತ್ತವರು ಕೋಟಿ, ಹಣ್ಣಿಗಾಗಿ ಸತ್ತವರು ಕೋಟಿ, ನಿನ್ನ ಸಲುವಾಗಿ ಸತ್ತವರು ಒಬ್ಬರನ್ನು ಕಾಣೆ ಗುಹೇಶ್ವರ ಅಂತ. ಯಾರು ಹೋಗಿ ಏನ್ ಕೇಳ್ತೇವಲ್ಲೇ ಮತ್ತ ವಿಷಾದಿಗಳನ್ನ. ರಾಮಾಯಣ ಆಗಿದ್ದು ಹೆಣ್ಣಿಗಾಗಿ, ಮಹಾಭಾರತ ಆಗಿದ್ದು ಮಣ್ಣಿಗೆ, ನಿನಗಾಗಿದ್ದದ್ದು ಯಾವ್ದು ಕಾರಣ ಇಲ್ಲ. ಹೌದಲ್ರಿ? ನಿನಗಾಗಿ ಸತ್ತವ್ರು ಯಾರು? ನಾ ಸುಖ ಸ್ವರೂಪನಾದೇನೆ ಅಂತ ತಿಳ್ಕೊಳ್ಳುವಂತ ವಿಚಾರ ದೃಢವನ್ನು ಮಾಡ್ಕೊಂಡು ನಾ ಮುಕ್ತನಾಗೇನಿ ಅನ್ನೋ ಮುಕ್ತನ ಅಂತ ತಿಳ್ಕೊಳಕ್ಕೆ ಯಾರು ಪ್ರಯತ್ನ ಮಾಡ್ಯಾರ ಅಂತ ಕೇಳ್ತಾರ ಅವ್ರು. ಹೌದಲ್ರಿ? ನಾವು ಪ್ರಯತ್ನ ಅದಕ್ಕೆ ಮಾಡಿಲ್ಲ. ಈ ವಿಷಾದಿಗಳ ಸಲುವಾಗಿ ಪ್ರಯತ್ನ ಮಾಡಾಕತ್ತೇವ. ಅದಕ್ಕೆ ಅನುಕೂಲ ಆಕೈತಿ, ಇಲ್ಲಿ ಹೋದ್ರ ಅನುಕೂಲ ಆಕೈತಿ, ಅಲ್ಲಿ ಹೋದ್ರ ಅನುಕೂಲ ಆಕೈತಿ ಅಂತ ಅಲ್ಲಿ ಹೋಗಾಕತ್ತೇವ. ಹೌದಲ್? ಅವ್ ಹೋದ್ರವಲ್ಪ, ನಾ ಇರ್ತೇನಲ್ಲ ಯಾವಾಗಲೂ. ಅವ್ ಹೋದ್ರಲ್ಲಿ ನಾ ಇರ್ತೇನಲ್ಲ ಯಾವಾಗಲೂ ಅಂತ ತಿಳ್ಕೊಳಕ್ಕೆ ಇಚ್ಛೆ ಇಲ್ಲ ನಮಗೆ.
ಅದನ್ನ ನಾವು ಇಚ್ಛೆಯಿಂದ ಮಾಡಿದಾಗ ಇದು ಪ್ರಗತಿಯನ್ನು ಕಾಣ್ತೇವೆ. ಹೇಳ್ದೆ ಹಂಗೆ ನಮಗ್ ಆರಾಮಿಲ್ಲ ಅಂತ ಇಲ್ಲಿ ಬರುದ್ರಿ, ಆರಾಮಾದ್ಮೇಲೆ ಮತ್ತೆ ಎತ್ತಾಗ ಬರೋಂಗಿಲ್ಲ, ಸನಕ್ ಬರಂಗಿಲ್ಲ. ಬರೋಂಗಿಲ್ಲ ಇಲ್ಲ. ಮತ್ತ ಈ ನೆನಪು ಮಾಡ್ಕೊಳಂಗಿಲ್ಲ ಸಹಿತ, ನೆನಪ ಇರಂಗಿಲ್ಲ. ನಾವು ಹಿಂದ್ ಬಂದಿದ್ವಿ ಅಲ್ರಿ ಅಲ್ಲಿ, ಅವಾಗ ಬೆಟ್ಟ ಅದ, ನಾವು ಹಿಂದ್ ಬಂದಿದ್ವಿ ಅಲ್ರಿ ಅಲ್ಲಿ, ಹಿಂಗ ತ್ರಾಸ ಆಗಿತ್ತು ಅವಾಗ ಬಂದಿದ್ವಿ. ಹೌದಲ್ರಿ, ಹಂಗ ಅದಕ್ಕಾಗಿ ಬಂದ್ರ ಏನ್ ಮಾಡುದು? ಅದಕ್ಕಾಗಿ ಬಂದ್ರ ವ್ಯರ್ಥ ಅಂತ. ಹೌದಲ್ರಿ? ಅದ ಪ್ರತ್ಯಕ್ಷ ದೇವ್ರ ಬೆಟ್ಟದಾಗ ಏನ್ ಕೇಳುದು? ಯಾತನ್ನ ಕೇಳೋದ್ರಿ, ನಂದಿನ ಕೇಳೋದು. ಹೌದಲ್ರಿ? ಅನುಭವಗಳ ಮೇಲಿಂದ ಮೇಲೆ ಎಚ್ಚರ ಕೊಡಕ್ಕಂತ ಅಂತ ವಿಚಾರಗಳು ಅದಾವು. ಅದನ್ನ ವಿಚಾರ ಮಾಡದ ಮತ್ತೆ ಏನ್ ಮಾಡುದು? ವಿಷಯನ ಕೇಳೋದು. ಹೌದಲ್ರಿ? ಗಾನ ಹೊಡ್ಯಕ್ ಅನುಕೂಲ ಆಕೇತಿ ಅಂತ ಅದನ್ನ ಕೇಳೋದು. ಅದೆಲ್ಲ ಬಿಟ್ಟು ನಾ ಪೂರ್ಣ ತೃಪ್ತನಾಗಿ ಉಳ್ಕೊಳಕ್ ಸಾಧ್ಯ ಆದಂತ ವಿಚಾರಗಳನ್ನ ಬಿಟ್ಟು ನಾವು ಏನ್ ಮಾಡೋದು? ಅಲ್ಪ ಸುಖಕ್ಕಾಗಿನ ಇದನ್ ಮಾಡೋದು. ಹೌದಲ್ರಿ? ಅದಕ್ಕೆ ವಿಚಾರ ಮಾಡ್ಬೇಕಾಯ್ತು, ಇಚ್ಛೆ ಇಡ್ಬೇಕಾಯ್ತು. ಇಲ್ಲಿ ದೃಢವಾದಂತ ಇಚ್ಛೆ, ಈ ಕಾಮನೆ ಬೆಳಿಬೇಕಾಗೈತಿ ನಮಗೆ. ಹೊರಗಿನ ವಿಷಯಾದಿಗಳ ಕಾಮನೆ ಅದು ನಮಗ್ ಮಸಿಗ್ ಬಿಟ್ಟತಿ, ಮಸಕ್ ಹಾಕಿಬಿಟ್ಟತಿ. ಅದನ್ನ ಕಳ್ಕೊಬೇಕಂದ್ರೆ ಇದ್ರ ಮೇಲೆ ಇಚ್ಛೆ ಪ್ರೇಮ್ ಬೆಳಿಬೇಕಾಗೈತಿ, ಕಾಮನೆ ಬೆಳಿಬೇಕಾಗೈತಿ. ಹೌದಲ್ರಿ? ಇದ್ರ ಮ್ಯಾಲ ಪ್ರೇಮ ಇಲ್ಲ ನಮಗೆ, ಇದ್ರ ಮ್ಯಾಲ ಇಚ್ಛೆ ಇಲ್ಲ, ಕಾಮನೆ ಇಲ್ಲ, ಬಯಕೆ ಇಲ್ಲ. ಅದರ ಮ್ಯಾಲ ಬಯಕೆಗಳು, ಕಾಮನೆಗಳು, ಇಚ್ಛೆಗಳಲ್ಲ. ಅವು ಜನ್ಮಾಂತರ ಕಾರಣಕ್ಕವು. ಇದು ಜನ್ಮವನ್ನ ನೀಗಿಸ್ತೈತಿ, ಇದು ಕಳೀತೈತಿ. ಇದು ಹೌದಲ್ರಿ? ಈ ಇಚ್ಛೆ ಬಹುಬಂಧನವನ್ನ ನಾಶ ಮಾಡ್ತೈತಿ. ಅದು ಬಹುಬಂಧನಕ್ಕೆ ಕಾರಣಕ್ಕೈತಿ. ಅದಕ್ಕೆ ಇದ್ರೊಳಗೆ ಶ್ರದ್ಧಾ ಇಡುವಂತ, ಶ್ರದ್ಧಾವಾನ್ ಲಭತೆ ಜ್ಞಾನ ಅಂತ ಹೇಳಿದ್ರು ಹೊರತಾಗಿ ಅವ್ರ ಇದನ್ ಮಾಡ್ಲಿ ಹೇಳಿಲ್ಲ. ಒಳ್ಳ ಇದನ್ ಪೂಜೆ ಪುನಸ್ಕಾರ ಮಾಡಿದ್ರ ಜ್ಞಾನ ಆಗುದಿಲ್ಲ. ಮತ್ತೆ ಶ್ರದ್ಧೆ ಐತನ? ಶ್ರದ್ಧೆ ಎಲ್ಲ ಐತಿ ನಮ್ದು? ಕಲ್ಲು ಕಟ್ಟಿಗೆ ಮೇಲೆ ಐತಿ. ಶ್ರದ್ಧಾ ಶ್ರುತಿ ಸ್ಮೃತಿಗಳ ಮೇಲೆ ಐತನ? ಇಲ್ಲ. ಅನುಭವ ವಾಣಿಗಳ ಮೇಲೆ, ಸ್ಮೃತಿಗಳ ಮೇಲೆ ಐತನ ನಮ್ದು? ಇಲ್ಲ. ಮತ್ತ ಅವು ಹೇಳ್ತಾವ, ನೀನು ಪರಮನಾದಿ ಅಂತ ಹೇಳಿದ್ರ ಮೇಲೆ ನಮಗೆ ಇಲ್ಲ. ನಮ್ಗೆ ನಾವು ಎಲ್ಲಿ ಹೇಳ್ತೇವೋ ಮತ್ತ ಕಲ್ಲು ಕಟ್ಟಿಗೆ ಮೇಲೆ. ಶ್ರುತಿ ಹೇಳ್ತಾವ ತ್ವಂ ಬ್ರಹ್ಮಾಸ್ಮಿ ಅಂತ ಹೇಳ್ತತಿ, ನೀನ ಬ್ರಹ್ಮದಿ ಅಂತ ಹೇಳ್ತತಿ. ಅದನ್ನ ಬಿಟ್ಟೇವು, ಬ್ರಹ್ಮ ಬ್ಯಾರೆ ಅದಾನ ಅಂತ ಹುಡುಕಾಕತ್ತೇವು. ಹೌದಲ್? ಅದಕ್ಕೆ ವಿಚಾರ ಮಾಡ್ಬೇಕಾಗೈತಿ ನಾವು. ನಮಗೆ ಇಚ್ಛೆ ಇದ್ದಾಗ ಇದು ದೊರಕ್ತೈತ್ರಿ, ಇಚ್ಛೆ ಇಲ್ಲ ಆ ಅನುಭವಕ್ಕನ ಬರುದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರ, ಇದು ಈ ವಿಚಾರ ಯಾವಾಗ್ಲೂ ಇರುವಂಗ ನನಗೆ ಕರ್ಣಿಸ್ರಿ, ಹಂಗ ಮಾಡ್ರಿ. ನನ್ನ ಈ ವಿಚಾರ ಬಿಟ್ಟು ನಾ ಬ್ಯಾರೆ ಕಡೆ ಬಂತೆ ಅಂದ್ರ ನನಗದ ದುಃಖಕ್ಕೆ ಕಾರಣ ಆಕೈತಿ. ರೋಗ ಬಂತಂತಂಗದ. ಹೌದಲ್ರಿ? ರೋಗನ ಅದು. ರೋಗಗಳನ್ನ ಕಳ್ಕೊಳಕ ಔಷಧಿ ಇದೆ. ಬಹುರೋಗಗಳನ್ನ ಕಳ್ಕೊಳಕ ಔಷಧಿ ಇದೆ. ಈ ನೆನಪಿನಾಗಿರ್ಲಿ ನಾನು ಯಾವಾಗ್ಲೂ, ನಾನು ನಿಜ ಸುಖ ಸ್ವರೂಪನ ಅದೇನು ಅನ್ನುವಂತ ನೆನಪಿನಾಗಿರ್ಲಿ. ಸುಮ್ನ ಮೊದಲಿಗೆ ಮಾಡಿದೆ ಅವನ ಕರ್ಮ, ವೈದಿಕ ಕರ್ಮಾದಿಗಳನ್ನು ಮಾಡಿದೆ, ಲೌಕಿಕವನ್ನು ಹಿಡ್ಕೊಂಡು ವೈದಿಕ ಕರ್ಮಗಳನ್ನು ಮಾಡಿದೆ. ಮತ್ತ ಅದನ್ನ ನೆನಪು ಮತ್ತ ಹೋಗ್ಲಾರ್ದಂಗ ನನಗೆ ಯಾವಾಗಲೂ ಅದನ್ನ ಕೇಳ್ತಾರ. ಮೊದ್ಲೇ ಮಾಡಿದ್ದ ಮಾಡಿ ಹೋಗ್ತದ, ಮತ್ ತಿಳಿದ ಮೇಲೆ ಮಾಡಬಾರ್ದು. ಅವ್ನು ಮಾಡ್ಕೊಂತ ಅದು ಇರ್ಲಿ ಇದು ಇರ್ಲಿ ಅಂದ್ರೆ ಆಗುದಿಲ್ಲ. ಕಡ್ಲಿನೂ ತಿಂದೇನೆ, ಕೊಳನು ಅದೇನೆ ಅಂದ್ರೆ ಆಗುದಿಲ್ಲ.
ಅವನು ಮಾಡಬೇಕ್ರಿ ಇದನ್ನು ಮಾಡಬೇಕು ಎರಡು ಕೂಡ ಮಾಡ್ಕೊಂಡು ಹೋಗ್ಬೇಕಂದ್ರೆ ಆಗುದಿಲ್ಲ ಒಂದ್ ಉಳಿತೈತಿ ಕಡ್ಲಿ ತಿಂದ್ರೆ ಕೊಳಲ್ ಹೊಡಿತೈತಿ ಕೊಳಲ್ ಓದಾಕ್ ಹೋದ್ರೆ ಕಡ್ಲಿ ಸಿಕ್ಕೊಂತ ಹೌದಲ್ರಿ ಬಿಡ್ಬೇಕು ನಿಮಗ್ ಭಯ ಉಂಟಾಗೋದ್ ಬೇಕು ಭಯ ನಾಶ ಆಗೋದ್ ಬೇಕು ಭಯ ನಾಶ ಭಯ ಅಲ್ಲಿ ಭಯ ಉಂಟಾಕೈತಿ ಅಲ್ಲಿ ಭಯ ಉಂಟಾಕೈತಿ ನಿನಗೆ ಗಣ್ಯವಾಗಿ ಇನ್ನೊಬ್ರದನ ಯಾವನೋ ಒಬ್ಬ ಪರಮಾತ್ಮ ಅಂದನ ಇವದನ ಅಂತ ನೀ ಮಾಡ್ಕೊಂತ ಹೋದೆ ಅಂದ್ರೆ ನಿನ್ನ ಭಯ ಉಂಟಾಕೈತಿ ಆ ಭಯ ನಿವಾರಣೆಗೆ ಏಕೈಕ ಮಾರ್ಗ ನೀನ ಪರಮದಿ ಅಂತ ತಿಳ್ಕೊಳೋದು ಅದನ್ನ ಗಟ್ಟಿಗೊಳಿಸೋದು ಯಾವನೋ ಒಬ್ಬ ಪರಮಾತ್ಮದನ ಎಲ್ಲೋ ಅದನ ಅವೆಲ್ಲ ಬೋಧನೆ ಮಾಡ್ತಾನ ಅವನ ನಮ್ಮ ರಕ್ಷಣೆ ಮಾಡ್ತಾನ ಅಂತ ತಿಳ್ಕೊಂಡು ನೀ ಏನ ಕರ್ಮಗಳನ್ನ ಮಾಡಿದ್ರೆ ಆ ಕರ್ಮ ಬಂಧನಕ್ಕೆ ನೀ ಸಿಲುಕ್ಬೇಕಾಗತ್ತ ಹೌದಲ್ರಿ ಆ ಕರ್ಮ ಬಂಧನ ನಮಗ್ ದುಃಖವನ್ನು ತಂದು ಕೊಡ್ತೈತಿ ಅದಕ್ಕೆ ಆ ಕರ್ಮ ಬಂಧನವನ್ನು ಕಳ್ಕೋಬೇಕಾಗೈತಿ ಅದಕ್ಕೆ ನಾನಾ ಪರಮದೇನಿ ಅನ್ನೋದನ್ನ ಖಾತ್ರಿ ಮಾಡ್ಕೋ ಅಂತ ಹೇಳ್ತಾರೆ ಆ ಖಾತ್ರಿ ಮಾಡ್ಕೊಂಡಾಕ ನೀ ಅತ್ತ ಹೋಗ್ಬೇಡ ತಿಳಿದ್ಮೇಲೆ ಮತ್ತ ಅವ್ನ್ ಮಾಡ್ಬೇಡ ಮತ್ತ ಅತ್ತಾಗಿ ಹೋಗಲ್ಲ ಹಂಗ ನನಗೆ ಇರಿಸು ಎಳಸಲಿ ಎದೆ ಇರಿಸೆನ್ ಮತ್ತ ನಾವ್ ಏನ್ ಮಾಡ್ತೇವೋ ಹಂಗೆ ಅದನ್ನ ಮಾಡೋದು ಹೌದಲ್ಲ ಧೈರ್ಯ ಇಲ್ಲ ನಮಗೆ ಧೈರ್ಯ ಇಲ್ಲ ನಮ್ಮ್ಯಾಗ ನಮಗ್ ಧೈರ್ಯ ಇಲ್ಲ ಹೋದ್ರು ಅಲ್ಲ ನೋಡೋಣ ಅಂತೇಳಿ ಸ್ವಭಾವ ಐತ್ರಿ ಅದಕ್ಕೆ ಜೀವ ಭಯ ಅಷ್ಟು ಕಾಡಾಗತ್ತೈತಿ ಜೀವ ಭಯ ಕಾಡಾಗತ್ತೈತಿ ಜೀವ ಭಯ ಕಾಡಾಗತ್ತೆ ನಮ್ಮ್ಯಾಗ ನಮಗ್ ವಿಶ್ವಾಸ ಹೌದಲ್ರಿ ಹೆಂಗ್ ಸತ್ತಿಗಿತ್ರ ಏನಾದೈತಲ್ಲ ಸತ್ರ ಸಾಯ್ಲಿ ಹೋದ್ರು ಹೋಗಿ ನನಗೇನಾಗ್ತೈತಿ ನಾ ಯಾವಾಗ್ಲೂ ಇರೋ ಅಂತ ಹೇಳ್ತೀವಿ ಇನ್ನೂ ಕೆಲಸ ಬಾಳ ಅಂದ್ರ ಶರೀರ ನಾನಂತ ತಿಳ್ಕೊಂಡ್ಬಿಟ್ಟೇನಿ ಅದಕ್ ಭಯ ಕಾಡಾಗತ್ತೈತಿ ಅಜ್ಜಾರ ಕೆಳಗಿನ ಮಾಡೋದಂಗ ಅಂದ್ರ ಇಷ್ಟು ದಿವಸ ಮಾಡಿ ಹೋತು ಇನ್ ಮೇಲೆ ಹಾಕೊಂಡು ಮಾಫ್ ಮಾಡುದು ನಿಮ್ಗೆ ಏನು ಬೇಕಾದ ತಪ್ಪು ಮಾಡಿದ್ರು ನಿಮ್ಗೆ ಅಲ್ಲಿ ಅಂತ ಹೇಳಿಕಂದ್ರೆ ನನಗೆ ಇಲ್ಲಿ ಬಂದು ಹೇಳಿರ್ತೀವಿ ಆದ್ರೆ ಇನ್ನು ಮುಂದೆ ತಪ್ಪು ಮಾಡೋಂಗಿಲ್ಲ ಇಷ್ಟ ದಿನ ಮಾಡಿದ್ದೆಲ್ಲ ಕ್ಷಮೆ ನಮ್ ಇದ್ರಾಗ ಹಾಕ್ಬಿಟ್ರಿ ನೀವು ಎಲ್ಲ ಕ್ಷಮೆ ಮಾಡ್ತೇವ ಇನ್ ಮ್ಯಾಲ್ ಮಾಡಾಕ್ ಹೋಗ್ಬಿಟ್ರಿ ಇನ್ನು ಮ್ಯಾಗ ಮಾಡೋದ್ರನ್ನು ಧೈರ್ಯ ಇಲ್ಲ ಇಲ್ಲ ಅದಕ್ಕೆ ಹೋಗಲ್ಲ ಅಷ್ಟು ಹಿಡಿದನ್ನು ಹೋಗಲಿಲ್ಲ ಅಂತ ಪರಿಹಾರ ಹೌದಲ್ರಿ ಅಷ್ಟು ಗಟ್ಟಿ ಐತಿ ನಮಗೆ ವಿಷಯಾದಿಗಳಲ್ಲಿ ಲೌಕಿಕದಲ್ಲಿ ಅಷ್ಟ ಸುಖ ಬುದ್ಧಿಯನ್ನು ಇಟ್ಕೊಂಡು ಮಾಡೋದಿಲ್ಲ ಅಂತ ಹೇಳೋಂಗಿಲ್ಲ ಬಿಡ್ಬೇಕಲ್ರಿ ಅದಕ್ಕೆ ಅವ ಸಣ್ಣ ಸಣ್ಣ ದೋಷಗಳ ನಮ್ಗೆ ಅಡ್ಡಿ ಆಗಿದ್ದ ಆ ಸಣ್ಣ ದೋಷಗಳ ದೊಡ್ಡವಾಗಿ ಹೌದಲ್ರಿ ಮನಸ್ಸಿನಾಗ ಸಹಿತ ಬರೋಂಗಿಲ್ಲ ಅಂತ ಮನಸ್ಸಿನಾಗ ಸಹಿತ ಅದು ಬಂತ ಮನಸ್ಸು ಎಲ್ಲದಕ್ಕೂ ಕಾರಣ ಅಲ್ರಿ ನಿಮ್ಮ ದುರಿತ ಕರ್ಮಕ್ಕೂ ಮತ್ತು ಸುಕೃತ ಕರ್ಮಕ್ಕೂ ಮನಸ್ಸು ಯಾಕಂದ್ರೆ ಕಾಮನೆಗೆ ಒಳಗಾಗಿ ಹಿಡ್ಕೊಂಡು ಕುಂತು ಬಿಟ್ಟೈತಿ ವಿಷಯಾದಿಗಳಲ್ಲಿ ಸುಖ ಬುದ್ಧಿ ಅಂತ ಹಿಡ್ಕೊಂಡು ಕುಂತು ಅದಕ್ಕೆ ಇವೆಲ್ಲ ನಿಷಿದ್ಧ ಕರ್ಮಗಳು ದುರಿತ ಕರ್ಮಗಳು ನಡೀತಾವ ಇಷ್ಟೆಲ್ಲ ತಮ್ಮಂತೆ ಕೇಳಿ ಮನಸ್ಸಿನಾಗಿನ ಸಹಿತ ಹೋಗಲ್ಲ ಮಾಡ್ರಿ ನನಗೆ ಅತ್ತಾಗ ಎಳಸಲ್ಲಂಗ ಮಾಡ್ರಿ ಅಂತ ಮತ್ತ ಅತ್ತಾಗ ಹೋಗಿರ್ಬಾರ್ದು ನಾನು ನಾ ತಿಳ್ಕೊಂಡಲ್ಲ ನಾ ಏನದೇನು ಅನ್ನೋದು ಖಾತ್ರಿ ಆಯ್ತಲ್ಲ ಈಗ ಪರೋಕ್ಷ ಆಯ್ತಲ್ಲ ಪರೋಕ್ಷ ಆಗಿದ್ದ ಮೇಲೆ ಮತ್ತ ನಾನು ಇದಕ್ಕೆ ಹೋಗ್ಬಾರ್ದು ಅಂತ ಅದನ್ನ ಅಪ್ರೋಕ್ಷಕ್ಕೆ ಹೋಯಾಕ ನಾನು ಪ್ರಯತ್ನ ಮಾಡ್ಬೇಕು ಹೌದಲ್ರಿ ಪರೋಕ್ಷ ಕೇಳಿದ್ಮೇಲೆ ತಿಳ್ಕೊಂಡ್ಮೇಲೆ ಮತ್ತ ಅವ ವೈದಿಕ ಕರ್ಮಗಳನ್ನ ಮಾಡಕುಂತ ಅದ್ರೊಳಗ ಕುಂದರ್ಬಾರ್ದು ಅಂತ ಹೌದಲ್ರಿ ಇದನ್ನ ಗಟ್ಟಿಗೊಳಿಸ್ಕೋಬೇಕು ಅಂತ ಹೇಳ್ತಾರ ಅಲ್ರಿ ಅನುಭವದಿಂದ ನೋಡಾಕ ಪ್ರಯತ್ನ ಮಾಡಿಲ್ಲಲ್ಲ ನಾವು ಇಂದ್ರಿಯಗಳ ಮುಖಾಂತರ ನೋಡಾಕ ಹೊಂಟೇವ್ ನಾವು ಅದು ಸತ್ಯನ್ನ ಇಂದ್ರಿಯಗಳ ಮುಖಾಂತರ ನೋಡಕ್ ಹೊಂಟೇನ್ ನಾನು ಸತ್ಯ ಯಾವಾಗ ಇಂದ್ರಿಯಗಳಿಗೆ ನಿಲ್ಲಕ್ತೈತನ ಅದು
ಅದು ಜಡ ಇಲ್ಲದ ಅಜಡ ಐತದ ಅದಕ್ಕೆ ಇಂದ್ರಿಯಗಳಿಗೆ ನಿಲುಕ್ಲಾರ್ದದ. ಜಡ ವಸ್ತುಗಳು ಇಂದ್ರಿಯಗಳಿಗೆ ನಿಲುಕ್ತಾವ. ಅಜಡ ಯಾವಾಗ ನಿಲುಕ್ಬೇಕು? ಹೌದಲ್ಲ. ನಮಗ ಅದನ್ನ ಅನುಭವದಿಂದ ನೋಡುವಂತ ಶಬ್ದನ ನಮಗ ಅರ್ಥ ಆಗಲ್ದ. ಬರೀ ಹಂಗ ಶಬ್ದ ಇಂದ್ರಿಯಗಳಿಂದ ನೋಡಕ್ ಹೊಂಟೇನ್ ಮತ್ತ ಏನ್ ಮಾಡುದು? ಹೌದಲ್ಲ. ಮತ್ ಹೇಳ್ತಾರ ಸದುಗತಿಗಳನ್ನು ಬೇರೆ ಬಯಸಲಿಯದೆ ಸದುಗತಿ ಆಗ್ಲಿ ಅಂತ ನಾ ಬಯಸಂಗಿಲ್ಲ. ಮುಕ್ತಿಗೆ ಪದವಾದ ಶಂಭುಲಿಂಗ ನೀನು ಅಗಲದೆ ಬೆರೆಸುವುದೇನ. ನಾನ ಆ ಶಂಭುಲಿಂಗ ಅದೇನಂತ ಅಗಲದೆ. ಹೌದು. ನನಗ ಮುಂದೆ ಸದುಗತಿ ಆಗ್ಲಿ, ನಾ ಸ್ವರ್ಗಾದಿ ಸುಖ ಸಿಗ್ಲಿ ಅನ್ನುವಂತ ಆಶೆ ಇಟ್ಕೊಳ್ಳಾರ್ದ ನಾನು ಆ ಶಂಭುಲಿಂಗನ ನಾನು ಅದೇನಂತ ಅಗಲದೆ ಯಾವಾಗ್ಲೂ ನಿಜದ ಎಚ್ಚರದೊಳಗೆ ಇರಿಸು ನನ್ನ ಸದುಗತಿಗಳನ್ನು ಬೇರೆ ಬಯಸಲಿಯದೆ ಪರತರ ಮುಕ್ತಿಗೆ ಪದವಾದ ಪರತರ ಶ್ರೇಷ್ಠವಾದ ಸುಖಕ್ಕೆ ಕಾರಣ ಆಗತಕ್ಕಂತ ಇರುವ ಆನಂದನ ಸ್ವರೂಪನ ನಾನು ಅದೇನನ್ನು ಅಂತ ನೆನಪು ಯಾವಾಗ್ಲೂ ಇರುವಂಗೆ ನನಗೆ ಕರುಣಿಸು. ಹೌದಲ್ಲ. ನನಗೆ ಬೇರೆ ಇಲ್ಲ. ಶಂಭುಲಿಂಗ ನನಗೆ ಗಣ್ಯವಾಗಿ ಇಲ್ಲ. ಪರಮಾತ್ಮ ನನಗೆ ಗಣ್ಯವಾಗಿ ಇಲ್ಲ. ಹೌದಲ್ರಿ. ನಾ ಪರಮಾತ್ಮ ಒಬ್ಬ ಎಲ್ಲಿ ಕುಂತ ಇದನ್ ಮಾಡಿಲ್ಲ. ಹೌದಲ್ರಿ. ಅವಗೇನ್ ಲಾಭ? ಹೌದು, ಅವಗೇನ್ ಲಾಭ? ಏನ್ ಲಾಭ? ಹೌದಲ್ರಿ. ಪರಮಾತ್ಮ ಒಬ್ಬ ಬೇರೆ ಇದ್ರೆ ಇವನ್ನೆಲ್ಲ ಹಿಂಗೆ ಯಾಕೆ ಮಾಡಿದ್? ಮತ್ತ ಎಲ್ಲಾರಿಗೂ ಒಂದೇ ರೀತಿಯಾಗಿರ್ಬೇಕಿತ್ತು. ಒಬ್ರ ಮೇಲು ಒಬ್ರ ಕೀಳು ಇದ್ಯಾಕೈತಿ? ಬೇರೆ ಇಲ್ಲ. ಒಂದ ಇದು ನೀನ ಅದದಿ ಜೀವ ಭಾವ ಅಂತಾಳಿ. ಆ ಪರಂ ಭಾವದೊಳಗೆ ಇರಾಕಾಗಲ್ಲ. ಜೀವ ಭಾವ ಕಳ್ಕೋ, ಪರಮನ ನೀನದಿ. ಹೌದು. ಹೌದಲ್ಲ. ನಾವು ತಪ್ಪು ತಿಳ್ಕೊಂಡು ಏನ್ ಮಾಡಾತ್ತೇವು? ಹೆದರಿಕೆ ಬಂದ್ಬಿಟ್ಟತಿ ನಮಗೆ. ಹೌದು. ದೇವರ ಭಯವೇ ಅಸಂಬದ್ಧ. ಅಸಂಬದ್ಧ. ರಾಮತೀರ್ಥರು ಸ್ಪಷ್ಟ ಹೇಳ್ಯಾರ. ಅಸಂಬದ್ಧ ಅಂತ ಹೇಳ್ಯಾರ. ದೇವರ ಭಯವೇ ಅದು ಅಸಂಬದ್ಧ. ಹೌದಲ್ಲ. ಅದು ಇಲ್ಲಿ ನಿಮಗ್ ಮೊದ್ಲೇ ಕಳ್ಕೋರಿ ಅದನ್ನ. ದೇವ್ರ ಭಯ ಮೊದ್ಲೇ ಕಳ್ಕೋರಿ ಅದನ್ನ. ದೇವ್ರು ಎಲ್ಲೂ ಇಲ್ಲ. ನೀವ ದೇವ್ರದಿರಿ. ನೀವ ದೇವ್ರ. ಆ ಭಯ ನಿಮಗ್ ಕಾಡಾಕತ್ತತಿ. ಆ ಭಯಕ್ಕಾಗಿ ಮತ್ತೆ ನೀವು ಏನೇನೋ ಹರಕೆ ಹೊರಾಗತ್ತೀರಿ. ಹೌದಲ್ರಿ. ಎದಕ್ ಬೇಕದ? ನೀವ ಇದ್ದಾಗ ಇನ್ನೊಂದನ್ನ ಕಲ್ಪನೆ ಯಾಕೆ ಮಾಡ್ಕೊಂತೀರಿ? ನಿಮ್ ಭಾವದಾಗಿರ್ರಿ ಯಾವಾಗ್ಲೂ. ಅನ್ಯ ಭಾವನ ತಾಳಿರಿ ಅಂತ ಇನ್ನೊಂದು ಕಲ್ಪನೆ ಮಾಡ್ಕೊಳಕತ್ತೇವು. ಹೌದಲ್ರಿ. ನನ್ನ ಭಾವದಾಗಿದ್ದಾಗ ಯಾವ್ದದಾವ? ಯಾವ್ದು ಇಲ್ಲ. ಹೌದಲ್ರಿ. ಶರೀರ ಭಾವದಾಗ ಬಂದೇನಂತ ಏನೇನೋ ಕಲ್ಪನೆ ಮಾಡ್ಕೊಂಡೇನಿ. ನನ್ನ ಭಾವದಾಗ ನಿದ್ರಿ ಒಳಗೆ ಏನಿದ್ದು ಇವು? ಹೌದಲ್ರಿ. ಜಗತ್ತೆಲ್ಲಿತ್ತು? ನಿಮ್ ಪರಮಾತ್ಮ ಎಲ್ಲಿದ್ದ? ಈಶ್ವರ ಎಲ್ಲಿದ್ದ? ಎಲ್ಲಿ ಹೋಗಿದ್ದು? ನೀವು ಇದ್ರಿಲ್ಲ ಅಲ್ಲಿ. ಸುಮ್ಮನೆ ನಾವು ಏನೇನೋ ಕಲ್ಪನೆ ಮಾಡ್ಕೊಂಡು ಎಚ್ಚರಿಕೆ ಅವಸ್ಥೆ ಒಳಗೆ ಕಲ್ಪನೆ ಮಾಡ್ಕೊಂಡು ಆ ಕಲ್ಪನೆ ಒಳಗೆ ಏನೇನೋ ಹರಕೆಗಳನ್ನ ಮತ್ಕೊಂಡು ಅವ್ನ ತೀರ್ಸಕ್ಕೆ ಅಡ್ಡಾಡಕತ್ತೇವೆ. ಭಿಕ್ಷುಕರಂತೆ ಅಲ್ಲಾಕತ್ತೇವೆ ಹಂಗೆ. ನೀನಟ್ಟು ಕೊಡಪ್ಪ ಅಂತೇಳಿ ಆ ದೇವ್ರು ಈ ದೇವ್ರು ಕಡೆ ಅಲ್ಲಾಕತ್ತೇವೆ ಹಂಗೆ. ಎಷ್ಟು ಅಲ್ಲದ್ರು ಬಿಡುದಿಲ್ಲ ನಿಮ್ ಪ್ರಾರಬ್ಧ. ನಿಮ್ ಪ್ರಾರಬ್ಧ ಯಾವ ದೇವ್ ಪ್ರತ್ಯಕ್ಷ ದೇವ್ರು ಬಂದ್ರು ಅವನ ಪ್ರಾರಬ್ಧವನ್ನ ಕಳೀಲಾರ. ಅದನ್ನ ನಾವು ಅನುಭವಿಸೇ ಹೋಗ್ಬೇಕ. ಅದಕ್ಕೆ ವಿಚಾರ ಮಾಡ್ಬೇಕಾಯ್ತು. ಅದಕ್ಕೆ ಈ ತ್ರಿವಿಧ ತಾಪಗಳನ್ನ ಕಳ್ಕೊಂಡ ಬಾಧೆಗಳನ್ನ ಕಳ್ಕೋಬೇಕಂದ್ರ, ಪ್ರತಿಬಂಧಕಗಳನ್ನ ನೀಬೇಕಂದ್ರ ನಾನು ಭಾವದಾಗಿರ್ಬೇಕಾಗೈತಿ. ನಾ ಆನಂದ ಸ್ವರೂಪನ ಅದೇನಿ ಅನ್ನುವಂತ ಶಂಭುಲಿಂಗನ ನಾನು ಅದೇನಿ ಅನ್ನುವಂತ ಸದಾ ನೆನವಿನೊಳಗಿರ್ಬೇಕಾಗೈತಿ. ಹೌದಲ್ರಿ. ಆ ನೆನವಿನಾಗ ಇಲ್ಲ ಅಂದ್ರ, ಆ ನೆನಪಿನಾಗ ಇಲ್ಲ ಅಂದ್ರ
ಬಾಧೆಗಳು ಬರುವ, ಪ್ರತಿಬಂಧಕಗಳು ಬರುವ, ಪ್ರತಿಬಂಧಕಗಳು ಬಂದು ಕಾಡ್ತವೆ. ವಿಚಾರ ಮಾಡ್ರಿ ಅಂತ ಹೇಳ್ತಾರ. ಸಕಲ ಸಾಧು ಸಂತರಾಗಿ